सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ಕಟ್ಟದ ಮ್ಯಾಗುಣ ಬೆನಕನ ಕರುಣೆ ಗುಡ್ಡ ತಾಯಿ ಗೌರಿ ಕರುಣೆ ಪಟ್ಟಣದಿಂದ ನೆಟ್ಟಿಗೆ ಬಂದ ಸೋಮಣ್ಣ ಪಟ್ಟಣದಿಂದ ನೆಟ್ಟಿಗೆ ಬಂದ ಸೋಮಣ್ಣ ನಮ್ಮ ಹಟ್ಟಿಗೆಲ್ಲ ಹುಣ್ಣಿಮೆ ತಂದ ಸೋಮಣ್ಣ ತಾಯಿ ಗೌರಿ ಕರುಣೆ ಪಟ್ಟಣದಿಂದ ನೆಟ್ಟಿಗೆ ಬಂದ ಸೋಮಣ್ಣ ನಮ್ಮ ಹಟ್ಟಿಗೆಲ್ಲ ಹುಣ್ಣಿಮೆ ತಂದ ಸೋಮಣ್ಣ ಇದು ಬಂದಾನೆ ಗೌಡರ ಸೋಮಣ್ಣ ಕರೆ ತಂದಾನೆ ಹುಣ್ಣಿಮೆ ಸೋಮಣ್ಣ ಇದು ಬಂದಾನೆ ಗೌಡರ ಸೋಮಣ್ಣ ಕರೆ ತಂದಾನೆ ಹುಣ್ಣಿಮೆ ಸೋಮಣ್ಣ ಗುಡ್ಡಕ್ಕಾಗಿ ಗೌರಿ ಕರುಣೆ ಪಟ್ಟಣದಿಂದ ನೆಟ್ಟಿಗೆ ಬಂದ ಸೋಮಣ್ಣ ನಮ್ಮ ಹಟ್ಟಿಗೆಲ್ಲ ಹುಣ್ಣಿಮೆ ತಂದ ಸೋಮಣ್ಣ ಒಳ್ಳೊಳ್ಳೆ ಮರುವಾದೆ ತಂದಾನೆ ನಮ್ಮ ಹಳ್ಳಿಗೆ ಗಿರಿಮೆ ತಂದಾನೆ ನಮ್ಮ ಸೋಮಣ್ಣ ಗೌಡ ಬಂದಾನೆ ನಮ್ಮ ಸೋಮಣ್ಣ ಗೌಡ ಬಂದಾನೆ ಹಳ್ಳಿ ಕೈದಾದಲ್ಲಿ ಹೋಗಿ ಒಳ್ಳೊಳ್ಳೆ ಮರುವಾದೆ ತಂದಾನೆ ನಮ್ಮ ಹಳ್ಳಿಗೆ ಗಿರಿಮೆ ತಂದಾನೆ ನಮ್ಮ ಸೋಮಣ್ಣ ಗೌಡ ಬಂದಾನೆ ಕೈಯಂಗಿ ಕಾಲಂಗಿ ಮೇಲಂಗಿ ಕೊಟ್ಟು ಆದಾನೆ ಸೀಮೆಯ ಪಟ್ಟಂಗಿ ಕೊಟ್ಟ ಬೈತಲೆ ತಿದ್ದಿದ ಬಟ್ಟಂಗಿ ಕೈಯಂಗಿ ಕಾಲಂಗಿ ಮೇಲಂಗಿ ಕೊಟ್ಟು ಆದಾನೆ ಸೀಮೆಯ ಪಟ್ಟಂಗಿ ಕೊಟ್ಟ ಬೈತಲೆ ತಿದ್ದಿದ ಬಟ್ಟಂಗಿ ಪರದೇಶದ ಬಡಿವಾರ ದೇಶದ ಸರದಾರ ಚಿತ್ತುಗಾರ ಸೊಗಸುಗಾರ ಸೋಮಣ್ಣ ಇದು ಬಂದಾನೆ ಗೌಡರ ಸೋಮಣ್ಣ ಕರೆ ತಂದಾನೆ ಹುಣ್ಣಿಮೆ ಸೋಮಣ್ಣ ಇದು ಬಂದಾನೆ ಗೌಡರ ಸೋಮಣ್ಣ ಕರೆ ತಂದಾನೆ ಹುಣ್ಣಿಮೆ ಸೋಮಣ್ಣ ಆ ಬೆಟ್ಟದ ಮ್ಯಾಗನ ಬೆಳಗಿನ ಕರುಣೆ ಗುಡ್ಡ ತಾಯಿ ಗೌರಿ ಕರುಣೆ ಪಟ್ಟಣದಿಂದ ನೆಟ್ಟಿಗೆ ಬಂದ ಸೋಮಣ್ಣ ನಮ್ಮ ಹಟ್ಟಿಗೆಲ್ಲ ಹುಣ್ಣಿಮೆ ತಂದ ಸೋಮಣ್ಣ ಆ ಬೆಟ್ಟದ ಬೆಳಗಿನ ಕರುಣೆ ಗುಡ್ಡ ತಾಯಿ ಗೌರಿ ಕರುಣೆ ಪಟ್ಟಣದಿಂದ ನೆಟ್ಟಿಗೆ ಬಂದ ಸೋಮಣ್ಣ ನಮ್ಮ ಹಟ್ಟಿಗೆಲ್ಲ ಹುಣ್ಣಿಮೆ ತಂದ ಸೋಮಣ್ಣ ಲಾ 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 ಏಯ್ ಕಮ್ ಮ್ಯಾನ್ ಸ್ವಲ್ಪ ಹೋಗಿ ಸಾಕೆ ನಿನ್ಗೆ ಎಡಗಡೆ ಬೆನ್ನಲ್ಲಿ ಮಚ್ಚಿ ಇದೆ ಕಣೆ ಹೆಂಗಸರಿಗೆ ಎಡಗಡೆ ಮಚ್ಚಿದ್ರಿ ತುಂಬಾ ಲಕ್ಕಿ ಗೊತ್ತಾ ಹಾಯ್ ಮೋಹನ್ ಹಾಯ್ ಗೀತಾ ಯಾಕೆ ಇಷ್ಟು ಲೇಟು 5 ನಿಮಿಷ ತಾನೇ ಅಬ್ಬಾ 5 ನಿಮಿಷ ಕಳೆದಿತ್ತು 5 ಗಂಟೆ ಕಳೆದಾಗಾಯ್ತು ಒಬ್ನೇ ನಿಂತು ಎದುರು ನೋಡಿ ನೋಡಿ ಕಣ್ಣುಗಳೆರಡು ಬಿದ್ದೋಯ್ತು ಎಲ್ಲಿ ಬಿದ್ದೋಯ್ತು
ಏನ್ ಮೋಹನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನೇ. ಮೋಹನ್, ಈ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತಾ? ಅಂದವಾಗಿರೋರು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಮೋಹನ್, ಫ್ಲವರ್ಸ್ ನಲ್ಲೆಲ್ಲ ನಿಮ್ಗೆ ಯಾವ ಫ್ಲವರ್ ಇಷ್ಟ? ಚೆಂಡು. ಓ, ನನ್ಗೇನೋ ಗುಲಾಬಿ ಇಷ್ಟಪ್ಪ. ಸ್ವೀಟ್ಸ್ ಅಲ್ಲಿ? ಸ್ವೀಟ್ಸ್ ಅಂದ್ರೆ ನನಗೆ ಬೋರು. ಖಾರ ಅಂದ್ರೆ ತುಂಬಾ ಇಷ್ಟ. ಹೋಗ್ಲಿ, ಪೋಯೆಟ್ಸ್? ಯಾರು ಇಷ್ಟ ಇಲ್ಲ. ಪೊಯಿಟ್ರಿ ಅಂದ್ರೇನೆ ನನಗೊಂಚೂರು ಇಷ್ಟ ಇಲ್ಲ ಗೀತಾ. ಹಾಗಾದ್ರೆ ನಿಮ್ಗೆ ಇನ್ನೇನು ಇಷ್ಟ? ಹೇಳ? ಚಿಚಿ, ನನ್ಗಿದೆಲ್ಲ ಹಿಡ್ಸಲ್ಲ. ಕರೆಕ್ಟ್, ನನಗೂ ಇದೆಲ್ಲ ಹಿಡ್ಸಲ್ಲ. ಡೈರೆಕ್ಟ್ ಆಗಿ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ರೇನೆ ಮಜಾ ಅಲ್ಲ? ಗೀತಾ, ಇಳಿ ಮೊದ್ಲು. ಗೀತಾ, ನಾಳೆ ನೀನು ಮದುವೆ ಆಗೋ ಗಂಡ ನಾನು. ಸಲಿಗೆಯಿಂದ ಇದೀನಿ ಅಂತ ಮದುವೆ ಮುಂಚೆ ಮುಟ್ಟಕ್ ಬರ್ತೀಯ? ಅಧಿಕ ಪ್ರಸಂಗ. ಗೀತಾ, ಗೀತಾ, ಪ್ಲೀಸ್. ಐ ಸೆಡ್ ಗೆಟ್ ಔಟ್. ಗೀತಾ, ಇನ್ಯಾಕೆ ಒಳಗ್ ಬರ್ತಿ? ಏನಿಲ್ಲ ಸರ್, ನನಗೆಲ್ಲ ಗೊತ್ತಿದೆ. ನಮ್ಮ ಗೀತಾ ಒಂದು ಸತಿ ಕೋಪಿಸ್ಕೊಂಡು ದೂರ ಆದ್ಲು ಅಂತಂದ್ರೆ ಒನ್ಸ್ ಫಾರ್ ಆಲ್ ಗೇಟ್ ಪಾಸ್. ದಯಮಾಡ್ತು ಸರ್, ಸಾರು ಇಲ್ಲ, ಹುಳಿಯೂ ಇಲ್ಲ, ಎಲ್ಲ ಅಷ್ಟೇ. ದಯಮಾಡ್ತು. ಗೀತಾ, ಇವತ್ತೇನು ಅವಂತರ ನಡೀತು? ಏನಿಲ್ಲ ಅಂಕಲ್, ಮೋಹನ್ ಒಳ್ಳೆಯವನಲ್ಲ. ನಾನು ಸಲಿಗೆ ಕೊಟ್ಟೆ ಅಂತ ಮೈ ಮೇಲೆ ಕೈ ಹಾಕ್ತಾನೆ ಅಂತ ಅಸರ್ತಿ ನಾನು ಹೇಗೆ ಮದುವೆ ಮಾಡ್ಕೊಳ್ಳೋದು? ಅಲ್ಲಮ್ಮ, ಕೃಷ್ಣ ನಮ್ ಕ್ಲಾಸ್ ಬಿಟ್ಟು ನಾನು ಅವನ್ನೇ ಲವ್ ಮಾಡ್ತೀನಿ ಅಂತಂದೆ. 4 ದಿವಸದಲ್ಲಿ ಅವನ ಕೈಯಲ್ಲಿ ಜಗಳ ಆಡಿ ಅವನ್ ಸ್ನೇಹ ಬಿಟ್ಟೆ. ಆಮೇಲೆ ರಾಮು ಚಿರದಂತ ಹುಡುಗ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತಂದೆ. 2 ದಿವಸದಲ್ಲಿ ಅದ್ಯಾಕೂ ನನ್ನ ಮನಸ್ಸು ಕಿಡಿಸ್ಲಿಲ್ಲ ಅಂತಂದೆ, ಅವನ್ ತೊಳೆದೆ. ಅಷ್ಟಕ್ಕೆ ಚಕ್ಕಾದಿಯಾ ಮುರುಳಿ ಅಂತಂದೆ. ಈಗೇನಪ್ಪಾ ಅಂತಂದ್ರೆ ಮೋಹನ್ ಒಳ್ಳೆ ಹುಡುಗ ಅಲ್ಲ ಅಂತ ಹೇಳ್ತಾ ಇದ್ವಿ. ಏನಮ್ಮ ಇದೆಲ್ಲ? ಹೀಗೆ ಒಬ್ಬೊಬ್ಬನೇ ಪರೀಕ್ಷೆ ಮಾಡಿ ನಾನು ಗಂಡನ ಆರಿಸ್ತೀನಿ ಅಂತಂದ್ರೆ ಇನ್ನು 100 ವರ್ಷವಾದ್ರೂ ನಿನಗೆ ಸರಿಯಾದ ಜೋಡಿ ಸಿಕ್ಕಲ್ಲ. ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ಅದಕ್ಕೆ ಜವಾಬ್ದಾರನ ದೊಡ್ಡವ್ರ ತಲೆ ಮೇಲೆ ಹಾಕು. ಇದುವರೆಗೂ ನೀನ್ ಹೇಳಿದಾಗ ನಾನ್ ಕೇಳ್ತಿದ್ದೆ, ಇನ್ಮೇಲೆ ನಾನ್ ಹೇಳಿದಾಗ ನೀನ್ ಕೇಳಮ್ಮ. ನನ್ನ ಆ ರೀತಿ ಬಲವಂತ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಾನು ಎಂದಿದ್ರು ನನ್ ಮನ್ಸು ಗೊಪ್ಪ ಹಾಗೆ ನಡ್ಕೊಳ್ಳೋಳೆ ಹೊರತು ಪ್ರಾಣ ಹೋದ್ರೆ ಇನ್ನೊಬ್ರು ಮಾತು ಕೇಳೋಳಲ್ಲ. ನೀವು ನಿಮ್ಮ ಮಾತು ಹೇಳ್ತಿರೋದು? ಹೌದು, ನಾನೇ ಹೇಳ್ತಾ ಇರೋದು. ವಯಸ್ಸಾ ಇರೋರು ಬದುಕಕ್ಕೆ ಹೇಳ್ತಾರೆ ಅಂತ ತಿಳ್ಕೊ. ಈ ಮನೆಗೆ ಎಂಥ ನೀನ್ ತರಬೇಕು ಅಂತ ನನಗೆ ಗೊತ್ತು, ನಾನು ತರ್ತೀನಿ. ಗೀತಾ ಬರ್ಲಿತ್ತಾಳೋ? ಅವ್ರಿನ್ನೂ ಮಲಗಿದ್ದಾರೆ ಸರ್. ಮಲಗಿದಾರ? ಓಹೋ. ಗೀತಾ, ಗೀತಾ ಹೇಳಮ್ಮ, ಹೇಳು. ಏನ್ ಇವತ್ತು ಇಷ್ಟೊತ್ತು ಮಲ್ಕೊಂಡ್ಬಿಟ್ಟೆ? ಕಾಫಿ ಎರಡು ಹೇಗಿದೆ ಹೇಳಮ್ಮ, ಹೇಳು. ನಿನ್ನೆ ನಿನ್ ಮೇಲೆ ಕೋಪಿಸ್ಕೊಂಬಿಟ್ಟೆ ಅಂತ ಹೇಳಮ್ಮ, ಹೇಳು. ಗೀತಾ, 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 ಎಂತ ಕೆಲಸ ಮಾಡ್ಕೊಂಬಿಟ್ಟೆ ನೀನು? ಡಾಕ್ಟರ್ ಸಂಪತ್ ಸ್ಪೀಕಿಂಗ್. ಡಾಕ್ಟರ್, ನಮ್ ಗೀತಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಪ್ರಜ್ಞೆನೇ ಇಲ್ಲ. ಅನ್ಫಾರ್ಚುನೇಟ್. ತಕ್ಷಣ ನರ್ಸಿಂಗ್ ಹೋಗಿ ಕರ್ಕೊಂಡ್ ಬಂದ್ಬಿಡಿ. ಡಿಲೇ ಮಾಡಬೇಡಿ. ಕರ್ಕೊಂಡು ಬರ್ತಾರೆ. ಗೀತಾ ಹೇಗಿದ್ದಾಳೆ? ಪರವಾಗಿಲ್ಲ, ನಾವು ಹೋಗಿ ನೋಡ್ತೀವಿ. ಸದ್ಯಕ್ಕೆ ಬೇಡ, ಇನ್ ಸ್ವಲ್ಪ ಹೊತ್ತಾಗ್ಲಿ. ನಿಮ್ಮನ್ನು ಒಂದು ಮಾತು ಕೇಳ್ಬೋದಾ? ಕೇಳಿ ಡಾಕ್ಟರ್. ಇಷ್ಟೊಂದು ತಿಳುವಳಿಕೆ ಇರೋ ಹುಡುಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿಂದು ಸಾಯೋದಕ್ಕೆ ಯಾಕೆ ಪ್ರಯತ್ನ ಪಟ್ಲು? ಅದೇ ನನಗೆ ಅರ್ಥವಾಗ್ತಿಲ್ಲ ಡಾಕ್ಟರ್. ಅವಳ ಮನಸ್ಸು ಎಷ್ಟು ದುರ್ಬಲವಾಗಿದೆ ಅಂತ ಅನ್ನೋದು ನನಗೆ ಗೊತ್ತಿದ್ರೆ ನಾನು ಗಟ್ಟಿಯಾಗೂ ಮಾತಾಡ್ತಿರ್ಲಿಲ್ಲ. ಚಿಕ್ಕವರಿಗೆ ತಿಳುವಳಿಕೆ ಹೇಳಬೇಕಾದ್ದು ದೊಡ್ಡವರ ಕರ್ತವ್ಯ. ಈತಂದು ಬಹಳ ಸೂಕ್ಷ್ಮ ಮನಸ್ಸು. ಎಲ್ರಿಗೂ ಹೇಳಿ ಖಂಡಿಸಿ ಮಾತಾಡೋದು ತಪ್ಪು. ಅವಳ ಮನಸ್ಸಿಗೆ ಕೊಂಚ ನೋವಾದ್ರು ಅದನ್ನು ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋಲ್ಲ. ಅವಳ ತಪ್ಪನ್ನ ಅವಳೇ ತಿಳ್ಕೊಂಡು ಅರಿವಾಗ್ ಮಾಡಬೇಕು. ಅಯ್ಯೋ, ಇಟ್ಸ್ ಎ ಡಿಫಿಕಲ್ಟ್ ಜಾಬ್, ಬಟ್ ಎಲ್ವೇ ಯು ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಏನ್ ಮಾಡ್ತಿ ಹಾಗೆ ನೋಡ್ತಾ ಇದ್ದೀರಿ? ಈ ಸೀರೆ ನಿಮ್ಮ ಮೈಗೆ ಬಹಳ ಅಂದವಾಗಿ ಕಾಣುತ್ತೆ. ಐ ಆಲ್ವೇಸ್ ಲೈಕ್ ವೈಟ್. ಆಹಾ, ಫ್ಲವರ್ ನಲ್ಲಿ ನಿಮ್ಗೆ ಯಾವ ಫ್ಲವರ್ ಹೆಚ್ಚು ಇಷ್ಟ? ಗುಲಾಬಿ. ಗುಲಾಬಿ. ಸ್ವೀಟ್? ಬಾಸುಂದಿ. ಡ್ರಿಂಕ್? ಐ ಮೀನ್ ಕಾಫಿನೋ ಹಾರ್ಲಿಕ್ಸೋ ಓವೆನ್ನೋ ಅಂತ. ಹಾರ್ಲಿಕ್ಸ್. ಗುಡ್. ಡ್ರಾಮಾ? ರೋಮಿಯೋ ಅಂಡ್ ಜೂಲಿಯಟ್. ಫೈನ್. ವೈಟ್? ಶನಿ ಕಿಡ್ಸ್. ವೆರಿ ಗುಡ್. ಹಾಬಿ? ಕಾದಂಬರಿ ಓದೋದು. ವಂಡರ್ಫುಲ್. ಅಂಕಲ್,
ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಏನಮ್ಮ? ಅಂಕಲ್, ನಂಗೇನ್ ಇಷ್ಟನೋ ಅವ್ರಿಗೂ ಅದೇ ಇಷ್ಟ. ಹೂವಲ್ಲಿ, ಹಣ್ಣಲ್ಲಿ, ಊಟದಲ್ಲಿ, ತಿಂಡಿಲಿ ಎಲ್ಲಾದ್ರಲ್ಲೂ ಒಂದೇ ಟೇಸ್ಟು. ನಾ ಲೈಕ್ ಮಾಡೋ ಡ್ರಾಮಾನೇ ಅವರು ಲೈಕ್ ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರಿಗೂ ಟೇಸ್ಟು, ಆಂಬಿಷನ್ ಎಲ್ಲ ಒಂದೇ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಏನ್ ಅಂಕಲ್, ನಾನು ಅಷ್ಟು ಹೇಳ್ತಾ ಇದ್ದೀನಿ, ನೀ ಸುಮ್ನೆನೇ ಇದೆಯಲ್ಲ. ಸಹಜವೇ ಅಮ್ಮ. ಸಿಹಿ ಇರೋ ಕಡೆ ಇರುವುಗಳು ಮುತ್ಕೊಳ್ಳುತ್ತವೆ, ಹಣ ಇರೋ ಕಡೆ ಜನಗಳು ಮುತ್ಕೊಳ್ತಾರೆ. ಯಾರು ಹಣಕ್ಕೋಸ್ಕರ ಬರ್ತಾರೆ, ಯಾರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ನಾವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಬರೋನು ಈ ಮನೆಗೆ ಅಳಿಯನಾಗ್ ಬಂದ್ರೆ ಮಾತ್ರ ಸಾಲು. ನಮ್ಮ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನ ಜೋಪಾನವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋ ಅಂಥವನು ಆಗ್ಬೇಕಮ್ಮ. ಹಾಗಾದ್ರೆ ಮೂರ್ತಿ ನಿಮ್ ನಿರೀಕ್ಷೆಗೆ ತಕ್ಕವರಲ್ಲ ಅಂತೀಯ ಅಂಕಲ್? ಮೂರ್ತಿ ವಿಷಯನ ನೀನು ಇದುವರೆಗೂ ಹೇಳಿದ್ದು? ಹಾ, ಇನ್ಯಾರು ಅಂತಿದ್ದೆ. ಅಯ್ಯಯ್ಯೋ, ನೀನು ಹೆಸರು ಹೇಳದೆ ಪೀಟಿಗೆ ಹಾಕ್ತಿರೋದು ನೋಡಿದ್ರೆ ಬೇರೆ ಯಾವನೋ ಇರಬೇಕು ಅನ್ಕೊಂಡೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ ಕಣಮ್ಮ, ತುಂಬಾ ಸಂತೋಷ. ಇವತ್ತು ಅವನ ಆಫೀಸಿಗೆ ಕರೆಸಿ ಮಾತಾಡ್ತೀನಿ. ಒಳ್ಳೆ ಹುಡುಗ. ಬೈ ನಿಂಗೊಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್. ಈ ಮೂರ್ತಿ ಯಾರು ಅನ್ಕೊಂಡೆ? ನನ್ನ ಸ್ನೇಹಿತ ಲಾಯರ್ ಹೈವದನ್ ರಾವ್ ಇಲ್ಲ, ಅವ್ರ ಭಾವಮೈದ. ಹಾಗಿದ್ರೆ ನನ್ ಸೆಲೆಕ್ಷನ್ ಪರವಾಗಿಲ್ಲ ಅಂತೀಯ ಅಂಕಲ್? ವೆರಿ ಗುಡ್ ಅಂತೀನಿ. ಥ್ಯಾಂಕ್ ಯು ವೆರಿ ಮಚ್, ಯು ಸ್ವೀಟ್ ಅಂಕಲ್. ಅಯ್ಯೋ, ರಕ್ತ ಬರ್ತಾ ಇದೆ. ಐ ಆಮ್ ಸೋ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ತುಂಬಾ ಪಿಟ್ಟಾಯ್ತಾ? ಹೇಳಿ, ಹಾಸ್ಪಿಟ್ಲಿಗೆ ಹೋಗೋಣ. ಹಾ ಹೇಳಿ. ಯಾಕ್ರಿ ಹಾಗೆ ನನ್ನ ನೋಡ್ತಿದ್ದೀರಾ? ಗಂಗಾ 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 ಯಾವ ಗಂಗಾ? ಯಾರೇ ಗಂಗಾ? ನೀನೇ ನನ್ನ ಗಂಗಾ. ಅಯ್ಯೋ, ನಾನ್ ಗಂಗಾ ಅಲ್ಲ, ಗೀತಾ. ನೀನು ಗೀತಾ ಅಲ್ಲ, ನನ್ನ ಗಂಗಾ. ಗಂಗಾ ಗೀತಾ ಗೀತಾ. ಎಸ್ ಡಾಕ್ಟರ್? ನೀವು ಹೇಳಿದಿಲ್ಲ ಅಂತ ಇಷ್ಟೆಲ್ಲ ಟೆಸ್ಟ್ ಮಾಡ್ಬೇಕಾಗಂತಮ್ಮ. ಅವ್ನಿಗೇನೂ ಆಗಿಲ್ಲ. ನಿಜವಾಗ್ಲೂ? ಡಾಕ್ಟರ್ ಸುಳ್ಳು ಹೇಳ್ತಾರ? ಎಕ್ಸ್ರೇ ಇದೆ, ನ್ಯೂರೋ ಸರ್ಜನ್ಸ್ ಒಪಿನಿಯನ್ ಇದೆ. ಯು ಕ್ಯಾನ್ ಗೋ ಥ್ರೂ ಇಟ್. ಆಕ್ಸಿಡೆಂಟ್ ಆದ ತಕ್ಷಣ ಅಂತ ಮಾತಾಡಿ ಕೇಳಿ ನಾನು ತುಂಬಾ ಹೆದರ್ಬಿಟ್ಟೆ ಡಾಕ್ಟ್ರೇ. ನನ್ನ ನೋಡಿ, ಗಂಗಾ ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ದೆ? ಜನ್ಮಗಳಿಂದ ನಾವಿಬ್ರು ಪ್ರೇಮಿಗಳು, ಅದನ್ನೆಲ್ಲ ಮರ್ತು ಬಿಟ್ಟಿಯಾ ಅಂತೇನೇನೋ ಮಾತಾಡಿ ನುಡುಗ ಹಾಗೆ ಮಾಡ್ಬಿಟ್ಟ. ನಾನ್ ನಿಜವಾಗ್ಲೂ ಆತನ್ ಗೇಟ್ ಬಿದ್ದು ತಲೆನೇ ಕೆಟ್ಟು ಹೋಗಿದ್ದೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರಿಗೇನು ಆಗಿಲ್ಲ ಅನ್ನೋ ಗೊತ್ತಾಯ್ತಲ್ಲ. ಡಾಕ್ಟ್ರೇ, ನಾನು ಆತನ್ ನೋಡ್ಬೋದಾ? ಶೂರ್, ವೈ ನಾಟ್? ಥ್ಯಾಂಕ್ ಯು ಡಾಕ್ಟರ್. ಚಂದಿರನ ಕಾಣದಿರು, ನೀನಿರದೆ ನನ್ನ ಬಾಡು, ಮನಸ್ಸಲ್ಲಿ ಏನು ತಳಮಳ, ಹೃದಯದಿ ತುಂಬ ಕಳವಳ, ದಿನವೂ ನಿನ್ನದೇ ಹಂಬಲ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಾನು ಗಂಗಾ ಅಲ್ಲ ಗೀತಾ ಅಂತ ಹೇಳಿಲ್ಲ? ನೀನು ಗೀತಾ ಅಲ್ಲ ನನ್ನ ಗಂಗಾ ಅಂತ ನಾನು ಹೇಳಿಲ್ಲ? ನೀವು ಬೇಕಾದ ಹೇಳ್ತೀರಾ, ಅದನ್ನೆಲ್ಲ ನಂಬುವಂತ ಫೂಲ್ ಅಲ್ಲ ನಾನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಗಂಗಾ? ನಿನ್ನಲ್ಲೇ ನನ್ನ ಪ್ರಾಣ ಇಟ್ಕೊಂಡ್ರು ನನ್ನ ನೋಯಿಸೋದ್ರಿಂದ ನಿನಗೇನ್ ಲಾಭ ಬರುತ್ತೆ? ಗಂಗಾ ಗಂಗಾ, ನಿಧಾನವಾಗಿ ಜ್ಞಾಪಕ ಮಾಡ್ಕೊಂಡು ನೋಡು. 200 ವರ್ಷಗಳ ಕೆಳಗೆ ನೀನು ನಾನು ಸಂಧಿಸಿದ್ದು, ನೋಡಿದ್ದು, ಮಾತಾಡಿದ್ದು, ಪ್ರೀತಿಸಿದ್ದು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದು. ಜ್ಞಾಪಕ ಬರಲಿಲ್ಲ? ಇಲ್ಲ. ರಾಜ, ನನ್ನ ರಾಜ, ನಿನ್ನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ಅಂತ ಅಂದಿದ್ದಿಲ್ಲ. ಮನೆ, ಮಠ, ತಂದೆ, ತಾಯಿ ಎಲ್ಲರನ್ನು ಬಿಟ್ಟು ನೀನ್ ನನ್ನ ಜೊತೆ ನೋಡ್ ಬಂದಿಲ್ಲ. ಅದು ನೆನಪಿಲ್ಲ? ಇಲ್ಲ ಇಲ್ಲ ಇಲ್ಲ. ಒಂದು ದಿನ ಬೆಳದಿಂಗಳ ರಾತ್ರಿಯಲ್ಲಿ ನಾವಿಬ್ರು ಏಕಾಂತದಲ್ಲಿ ಆನಂದದಿಂದ ಕಾಲ ಕಳೀತಾ ಇದ್ದಾಗ ನಿನ್ನ ಎಡಗಡೆ ಬೆನ್ನಿನ ಮೇಲೆ ಒಂದು ಮಚ್ಚೆ ನೋಡಿ, ಗಂಗಾ ಇದು ನಿನ್ನ ಅದೃಷ್ಟದ ಮಚ್ಚೆ ಅಂತ ನಾನು ಹೇಳಿಲ್ಲ? ಜ್ಞಾಪಕ ಬಂತು ತಾನೆ? ಇಂಥ ಬುಡವಿಲ್ದ ಕತೆ ಹೇಳಿ ಖಂಡಿತ ನಾನು ಮೋಸ ಮಾಡಕ್ಕಾಗಲ್ಲ. ಮೋಸ?
ನಾನು ನಿನಗೆ ನಿನ್ನೆ ನನ್ನ ಸರ್ವಸ್ವ ಪ್ರಾಣ ಅಂತ ತಿಳ್ಕೊಂಡ್ರೆ ನಾನು ನಿನಗೆ ಮೋಸ ಮಾಡ್ತೀನಿ ಗಂಗಾ. ಸತ್ಯ ಹೇಳ್ತಿದ್ದೀನಿ ಗಂಗಾ, ನಾನು ಸುಮಾರಾಗಿ ಓದಿದ್ದೀನಿ. ಮೊದಲು ನನಗೂ ಈ ಜನ್ಮ ಮರುಜನ್ಮ ಇದೆಲ್ಲ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ. ಯಾವತ್ತು ನಿನ್ನ ಕಂಡನು ಆ ಕ್ಷಣದಿಂದ ಮಸ್ಕಾಗಿ ನನಗೆ ಜ್ಞಾಪಕ ಬರ್ತಾ ಇದೆ. 200 ವರ್ಷಗಳ ಕೆಳಗೆ ನಾವಿಬ್ರು ಇದ್ದ ಜಾಗ, ಓಡಾಡಿದ ಸ್ಥಳಗಳು, ಹಾಡಿದ ಹಾಡುಗಳು, ನೋಡಿದ ನೋಟಗಳು ಎಲ್ಲ ಕಣ್ಮುಂದೆ ನಡೀತಾ ಇರೋ ಹಾಗಿದೆ. ನಮ್ಮಿಬ್ಬರ ಪ್ರೇಮ ಬರೀ ಈ ಜನ್ಮದಲ್ಲ, ಜನ್ಮ ಅಂತ ಹೇಳಿದ್ದು ಗಂಗಾ ಅಂಕಲ್ ಅಂಕಲ್, ಈ ಆರ್ಟಿಕಲ್ ನೋಡಿದ್ರ? ಓ, ನೋಡಿದ್ದೀನಿ. ಅಂಕಲ್, ಹೋದ ಜನ್ಮದ ವಿಷಯ ಈ ಜನ್ಮದಲ್ಲೂ ಜ್ಞಾಪಕ ಇರುತ್ತೆ ಅನ್ನೋದನ್ನ ನಂಬ್ತೀರಾ? ಕಥೆಯಾಗಿದ್ರೆ ನಂಬ್ತಿರ್ಲಿಲ್ಲ. ಪಂಜಾಬಿನ ಒಂದು ಹಳ್ಳಿಲಿ ನಡೆದ ಘಟನೆ ಅಂತ ಬರ್ದಿದ್ದಾರೆ. ಹಾಗಾದ್ರೆ ಜನ್ಮಗಳು ಉಂಟು ಅನ್ನೋದು ನಿಜಾನೇ? ಇಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಹಳೆ ಬಟ್ಟೆ ಬಿಚ್ಚಿ ಹೊಸ ಬಟ್ಟೆ ಹಾಕೊಂಡ ಹಾಗೆ ಜೀವ ಜೀರ್ಣವಾದ ದೇಹನ ಬಿಟ್ಟು ಇನ್ನೊಂದು ದೇಹನ ಸೇರ್ಕೊಳ್ಳುತ್ತೆ ಅಷ್ಟೆ. ನಿನಗೆ ಡೀಟೇಲ್ಸ್ ಬೇಕುದ್ರೆ 1 ಮಿನಿಟ್ ಪ್ಲೀಸ್. ಇದನ್ನು ಓದು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಹಾಗಾದ್ರೆ ರಾಜ ಹೇಳೋ ಮಾತ್ನ ನಿಜ ಅಂತೀರಾ ಅಂಕಲ್? ಯಾವ ರಾಜ? ಅದೇ ಆಕ್ಸಿಡೆಂಟ್ ಅಲ್ಲಿ ಮೀಟ್ ಮಾಡ್ಲಿಲ್ಲ ಅವನು? ಓ, ಅವನು. ನೋ ನೋ ನೋ, ಅದನ್ನ ನಂಬಲೇಬೇಡ. ಅಲ್ಲಮ್ಮ, ಯಾವ ವಿಷಯದಲ್ಲಿ ಆಗಲಿ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಂಬದೇ ಇರುವಂತಹ ಹಠವಾದಿ ನೀನು. ಪ್ರತ್ಯಕ್ಷವಾದ್ರೂ ಪ್ರಮಾಣಿಸಿ ನೋಡೋ ಜಾಣೆ. ಅಂಥದ್ರಲ್ಲಿ ಯಾವನೋ C/2 ಹೇಳ್ದ ಅಂತ ಹೇಳಿ ನೋ ಅದಕ್ಕೆ ಬೆಲೆನೇ ಕೊಡ್ಬೇಡ. ನೀನು ಹೋಗಿ ವಿಶ್ರಾಂತಿ ತಗೋ, ಹೋಗಮ್ಮ. ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡ, ಹೋಗು. ಗೀತಾ, ಮುದ್ದೆ ರಾಜ ಎಲ್ಲಿ? ಯಾರು? ಅಲ್ಲಿ. ಇವನೇನಾ? ಅಂದೆ ಇದೊಂಥರ ಮೆಂಟಲ್ ಟಾರ್ಚರ್ ಆಗ್ಬಿಟ್ಟಿದೆ ಇನ್ಸ್ಪೆಕ್ಟರ್. ನಾನೇ ಒಂದೆರಡು ಬಿಟ್ಟು ಬುದ್ಧಿ ಕಲ್ಸೋಣ ಅಂತಿದ್ದೆ, ದುಡುಕಬಾರ್ದು ಅಂತ ತಡ್ಕೊಂಡೆ. ಅವ್ರು ಬರ್ಲಿ ನೋಡೋಣ. ಇವನೇ ನಾನು ಹೇಳಿದ್ದು? ಹಾ, ಇವನೇ. ಮರ್ಯಾದೆಗೂ ಇವ್ರಿಗೂ ಬಹಳ ದೂರ ಅಂತ ಕಾಣುತ್ತೆ. ಪಾಪ ಅವ್ರು ತಪ್ಪಲ್ಲ, ಅವ್ರು ಬೆಳೆದ ವಾತಾವರಣ ಅಂಥದ್ದೇನು. ಮಿಸ್ಟರ್ ರಾಜ್, ಮೂರ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಮೂರ್ತಿ? ಇವರು ಏನಂತ? ಅವ್ರು ಎಲ್ಲೋದ್ರು ನೀವು ಅವ್ರನ್ನೇ ಹಿಂಬಾಲಿಸ್ತೀರಂತೆ. ನಾನೇ ಇವರನ್ನ? ಈಗೇನು ದೊಡ್ಡ ಜೇಮ್ಸ್ ಬಾಂಡ್? ನಾನೊಬ್ಬ ಗ್ಯಾಂಗ್ಸ್ಟರ್, ಹಿಂಬಾಲಿಸ್ಬೇಡ ಮತ್ತೆ ಅವರನ್ನ. ಯಾತಕ್ಕಂತೆ? ಅವರೇ ಹೇಳ್ತಾರೆ. ಚಾಮುಂಡಿ ಬೆಟ್ಟ, ಶಿಮ್ಶಾ, ಝೂ, ಬೃಂದಾವನ್ ಗಾರ್ಡನ್ ಅಲ್ಲೆಲ್ಲ ನಮ್ಮಿಬ್ಬರನ್ನು ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ನೀವು? ಸದ್ಯ ರೇಸ್ ಕೋರ್ಸ್, ರೇಷನ್ ಡಿಪೋ, ಜನತಾ ಬಜಾರ್, ಈ ಮೂರನ್ನು ಹೇಳಿಲ್ವಲ್ಲ ನೀವು? ಏನ್ ಈ ದೊಡ್ಡ ಮನುಷ್ಯರು ಓಡಾಡ್ತಾರೆ ಅಂತ ಊರಿನ ಜನ ಯಾರು ರಸ್ತೆನಲ್ಲಿ ತಿರುಗಾಡ್ಕೊಡುದಲ್ವೇ ಸರ್? ಬಂದ್ ಕಡೆ ಎಲ್ಲ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾರೆ ಇಬ್ರು. ಏನ್ ದೊಡ್ಡ ಸುಭಾಷ್ ಚಂದ್ರ ಬೋಸು, ದೇಶೋದ್ಧಾರಕ, ನೋಡ್ಬಾರ್ದೆ ಮತ್ತೆ ಇವರನ್ನ? ನನ್ನನ್ನಲ್ಲ, ಗೀತನ್ನ. ಹುಡ್ಬಿ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೂಗ್ಕೋತೀರಿ? ನೀವು ಕೂಗಾಡದಿದ್ರೆ ಮದುವೆ ಆಗೋಲ್ಲ ನನ್ನ ಸಂದೇಹನ. ಮಿಸ್ಟರ್ ಮೂರ್ತಿ, ದಿಸ್ ಇಸ್ ಪೊಲೀಸ್ ಸ್ಟೇಷನ್, ನಾಟ್ ರೈಲ್ವೆ ಸ್ಟೇಷನ್. ರಾಜಾ, ನೀವು ಸುಮ್ಮನೆ ಇರಿ. ಏನಮ್ಮ ಗೀತಾ, ದಾರಿಲಿ ಇವ್ರು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾರಾ? ಇಲ್ಲ. ಹತ್ರಕ್ಕೆ ಬಂದು ಮಾತನಾಡಿಸ್ತಾರಾ? ಇಲ್ಲ. ಹೋಗ್ಲಿ, ನಿಮ್ಮನೆ ಕಾಂಪೌಂಡ್ ದಾಟ್ ಬಂದು ಏನಾದ್ರೂ? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಹಾಗಾದ್ರೆ ಏನು ಅಂತ ನಾನು ಚಾರ್ಜ್ ಶೀಟ್ ಹಾಕ್ಲಿ ಮಿಸ್ಟರ್ ಮೂರ್ತಿ? ನಮ್ಮ ಗೀತಾಗೆ ಇವ್ರ ಮುಖ ಕಂಡ್ರೆ ಗಾಬ್ರಿ. ಯಾಕ್ರಿ ಅಷ್ಟೊಂದು ಭಯಂಕರವಾಗಿದ್ದೀನಿ ನಾನು? ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ಮುಖ ತೆಗೆದಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಮಿಸ್ಟರ್ ಮೂರ್ತಿ? ಇನ್ಸ್ಪೆಕ್ಟರ್, ನಾನೇನೋ ಅವ್ರ ಕಡೆನೆ ನೋಡ್ತೀನಿ ನಿಜ. ಹಾಗೆ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ. ಆಸೆಯಿಂದ ಒಬ್ಬರನ್ನೊಬ್ಬರು ನೋಡಿದ್ರೆ ಅದು ಸರಿಯೋ ತಪ್ಪು, ಅದರಲ್ಲಿ ನಾವಿಬ್ರು ಸಮಭಾಗಿಗಳು ಅಲ್ಲ? ಏನಾಗ ನೋಡ್ತಾ ಇದೀಯಾ? ಅದೇ ನಾನು ಕೇಳ್ಬೇಕು ಅಂತ ಇದ್ದೆ. ನೀವು ನೋಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಏನ್ ನಿನ್ ಹೆಸರು? ರಾಜ. ಏನ್ ಓದಿ? BSc. ಓದಿ ವಿದ್ಯಾವಂತನಾಗಿರೋ ನಿನ್ನಂಥವನ ಘನತೆಗಳ ನೀನ್ ಮಾಡ್ತಿರೋ ಕೆಲಸ. ಯಾವ ಕೆಲಸ? ಯಾವ ಕೆಲಸ?
ನಮ್ ಗೀತದಿಂದ ನೆಲಹಾಗೆ ಸುತ್ತುತ್ತಿದೆಯಲ್ಲ ಆ ಕೆಲಸ. ನದಿ ಸಾಗರದ ಕಡೆ ತಾನೇ ಹರಿಯೋದು. ನಿನ್ನ ಕವಿತ್ವ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು ತಮಗೆ? ನೀನು ಈ ಊರಿಂದ ಎಲ್ಲಾರು ದೂರ ಹೊರಟೋಗ್ತಿರ್ಬೇಕು. ಕಾರಣ? ನಮ್ಮ ಗೀತಲ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೇಕು. 10,000 ರೂಪಾಯಿ ಇದೆ. ನಿಮ್ಮ ಗೀತನ ಮನುಷ್ಯಾಂತಿ ಇಷ್ಟನ ಬೆಲೆ? 20,000. ಒಂದು ಹೇಟ ನೆಮ್ಮದಿಗೆ ಇಷ್ಟ. 30,000 ತಗೋ. 50,000 ತಗೊಂಡು ಈ ಜನ ಮುಖ ಕೊಟ್ಬಿಡ. 50,000. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ಐಶ್ವರ್ಯದ ಮದ. ಪ್ರೀತಿ, ಪ್ರೇಮ, ವಿಶ್ವಾಸ, ಸುಖ, ಶಾಂತಿ ಇದನ್ನೆಲ್ಲ ಬರೀ ದುಡ್ಡಿನಿಂದ ಅಳಿಯವರು ನೀವು. ನಾನು ಮನುಷ್ಯ, ನಿಮ್ಮಂಥ ಧನಪಿಶಾಚಿ ಅಲ್ಲ. 200 ವರ್ಷಗಳ ಕೆಳಗೆ ನಮ್ಮಪ್ಪ ಗಂಗನ್ನು ನನ್ನನ್ನು ಬೇರೆ ಮಾಡೋದಕ್ಕೆ ನೋಡಿ ಅನ್ಯಾಯವಾಗಿ ನಮ್ಮನ್ನ ಕೊಂದು ಬಿಟ್ಟ. ಈಗ ಅವರು ಚಿಕ್ಕಪ್ಪ ಹಣ ತೋರಿಸಿ ನಮ್ಮನ್ನು ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಕಡೆ ಮಾತು ಹೇಳ್ತಾ ಇದ್ದಾರೆ, ನಿಮ್ಮ ಅವಳ ಸಂಬಂಧ ಬರೀ ಈ ಜನ್ಮದ್ದು, ನನ್ನ ಅವಳ ಪ್ರೇಮ ಜನ್ಮ ಜನ್ಮಾಂತರದ್ದು. ಗಂಗಾ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಹೃದಯ. ಹೃದಯ ದೇಹದಿಂದ ಬೇರೆ ಆದ್ರೆ ಉಳಿಯೋದು ಬರೀ ಹೆಣ, ನನ್ನ ಹೆಣ. ಏನೋ ರಾಸ್ಕಲ್, ತಲೆಗಿನ ತಿರುಗುತ್ತಾ? ಯಾರಿಗೆ? ನಿನಗ? ನಿಂಗೆ ಕಣೋ ಬೇಕೂಫ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಯಾಕೆ ನಿಮ್ಮಪ್ಪಂದ ಈ ಜಾಗ? ನಿಮ್ಮಪ್ಪಂದು ಅಲ್ಲ, ನಮ್ಮಪ್ಪಂದು ಅಲ್ಲ. ಅಲ್ಲ ಏನ್ ಗಂಗಾ, ಇಂಥ ಅಪ್ರಯೋಜಕನ ನಂಬೋದು ನೀನು? ನಡು ನೀರಿನಲ್ಲಿ ಕೈ ಬಿಡುವಂಥ ಜನ ಇವರೆಲ್ಲ. ನಿನಗೆಲ್ಲೋ ಗ್ರಹಚಾರ ಕಾದಿದೆ ಅಂತ ಕಾಣುತ್ತೆ. ನೋಡಿದೆ ಗಂಗಾ, ಶರ್ಟ್ ಕೈ ಹಾಕಿದ್ದಾರೆ. ಮೂರ್ತಿ, ತೆಗಿರಿ ಕೈನ, ತೆಗಿರಿ ಕೈ. ಆಲ್ ರೈಟ್, ನಿಮ್ಮ ಮಕ್ಕ ನೋಡ್ಕೊಂಡು ಅವನು ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಅಷ್ಟೇ, ನನ್ನ ಗಂಗನ ಮುಖ ನೋಡಿ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನೀರಿನಲ್ಲಿ ಮೀನು ಮೊಸಳೆಗಳ ಜೊತೆ ಈಜಾಡ್ಬೇಕಾಗ್ತಿತ್ತು ನೀವು. ಶಟ್ ಅಪ್, ಕಮ್ ಆನ್ ಗೀತಾ. ಏನಿದಿಲ್ಲ? ಯಾಕೆ ಅವರೆಲ್ಲ ಹಾಗೆ ಓಡ್ತಾ ಇದ್ದಾರೆ? ನಿಮ್ಗೂ ಅವ್ರಿಗೂ ಜಗಳ ಆಯ್ತಾ? ಇದೆಲ್ಲ ಬಹಳ ಸಾಧಾರಣ ಗಂಗಾ. ಭಕ್ತರಿಗೆ ಪರೀಕ್ಷೆಗಳು ಹೆಚ್ಚು, ಪ್ರೇಮಿಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚು. ಈ ತರ ತೊಂದರೆಗಳನ್ನ 200 ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ, ಈಗಲೂ ಎದುರಿಸ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನೀನೊಬ್ಬಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಗಂಗಾ. ಗಂಗಾ ಗಂಗಾ ಅಂತ ಯಾಕ್ರಿ ನನ್ ಪ್ರಾಣ ತೆಗಿತೀರಾ? ನಾನ್ ನಿಮ್ ಗಂಗಾ ಅಲ್ಲ, ಗೀತಾ ಗೀತಾ. ನಿಮ್ ಮಾತು ಕೇಳ್ತಾ ಇದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಆ ಸತ್ಯ ನಿನಗೆ ಅರ್ಥವಾದ ದಿವಸ ಆ ಹುಚ್ಚು ತಾನಾಗಿ ಬಿಟ್ಟು ಹೋಗುತ್ತೆ. ಅದೆಂಥಾದ್ರಿ ಸತ್ಯ? 200 ವರ್ಷಗಳ ಕೆಳಗೆ ಅಂತೀರಲ್ಲ, ಅದ್ ನನ್ಗೆ ಹೇಗ್ ಗೊತ್ತಾಗ್ಬೇಕು? ಅದನ್ನ ನಾನು ಹೇಗ್ರಿ ನಂಬೋದು? ಅದನ್ನ ಗೊತ್ತು ಮಾಡ್ಕೊಡಕ್ ನನಗೆ ಒಂದು ಅವಕಾಶ ಕೊಡ್ತೀಯಾ? ಹೇಗೆ? ನಿನಗೆ ನನ್ನ ಮೇಲೆ ಭರವಸೆ ಇತ್ತು, ನನ್ನ ಜೊತೆಲಿ ಬರೋ ಹಾಗಿದ್ರೆ ಈ 200 ವರ್ಷಗಳ ಹಿಂದೆ ಕಥೆ ನಡೀತಲ್ಲ ಆ ಸ್ಥಳ ಇಲ್ಲೇ ಸಮೀಪದಲ್ಲೇ ಸಾಕ್ಷಿ ಸಮೇತ ನೀನು ಅದನ್ನ ಕಣ್ಣಾರ ಕಾಣಬಹುದು. ಬರ್ತೀಯಾ? ಬರ್ತೀನಿ, ನಡೀರಿ. ಯಾರಪ್ಪ ನೀವು? ತಾತ, ಈ ಅರಮನೆ ಯಾವುದು, ಯಾಕೆ ಹೀಗೆ ಬಾಳು ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದೆ. ಈ ಅರಮನೆ ಕಥೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ? ಅದೊಂದು ದೊಡ್ಡ ಗೋಳಿನ ಕಥೆ. ನಮ್ಮ ತಾತ ಚಿಕ್ಕ ಹುಡುಗರಾಗಿದ್ದಾಗ ಅವರು ಕಣ್ಣಾರ ಕಂಡ ಈ ಅರಮನೆ ಕಥೆನ ನಾವು ಹುಡುಗರಾಗಿದ್ದಾಗ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ರು. 200 ವರ್ಷಗಳ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ರಾಜ. ಅವನು ಸರ್ವೇ ಸಾಧಾರಣವಾದ ಸಿಪಾಯಿಗಳ ಹಾಗೆ ವೇಷ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದ. ರಾಜ, ಏನ್ ನಗ್ತಾ ಇದ್ದೀಯಾ? ಸಂತೋಷದ ಸಮಾಚಾರ ಇದ್ರೆ ನನಗೂ ಹೇಳಪ್ಪ, ನಾನು ಕೇಳಿ ಸಂತೋಷ ಪಡ್ತೀನಿ. ಓಹೋ,
ನೀನು ಮಾರುವೇಷದಲ್ಲಿ ಊರ್ ಸುತ್ತಾ ಇದ್ದಾಗ ಏನೋ ವಿಶೇಷ ಕಂಡಿದ್ದೀಯಾ? ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೀಯಾ? ಎಷ್ಟೇ ಆದ್ರೂ ನೀನು ಕಲೆಗಾರ, ಮನಸ್ಸು ಯಾವಾಗಲೂ ಕಲ್ಪನೆಯಲ್ಲೇ ಇರುತ್ತೆ. ಸಿಪಾಯಿ ನೀನಾ? ಜೋರಾಗಿ ಇಟ್ಬಿತ್ತ? ಇಲ್ಲಿ ನೋಡೋಣ. ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ. ಕೋಪ ಮಾಡ್ಕೋತೀಯ ನನ್ ಮೇಲೆ? ಯಾಕೆ ಬಂದೆ ನೀನ್ ಇಲ್ಲಿಗೆ? ನನ್ನ ನೋಡಕ್ ಬಂದ್ಯಾ? ತುಂಬಾ ನೋವಾಗ್ತಿರ್ಬೇಕು ಅಲ್ಲ? ಬಾಯರ್ಕೆ ಆಗ್ತಿದ್ಯಾ? ನೀರ್ ಬೇಕಾ? ಇರು ತಂದ್ಕೊಡ್ತೀನಿ. ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವಡವ ಡವಡವ ಕೇಳಮ್ಮ, ನನ್ನ ಎದೆಯಲ್ಲಿ ಡವಡವ 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 ಕೇಳಮ್ಮ. ಗಂಗಾ ರಾಜ ರಾಜ ಕೆಳಕಿಳಿಸ್ಬೇಡ ರಾಜ. ಯಾಕೆ? ಈ ಹೃದಯಕ್ಕೆ ನನ್ನ ಹೃದಯ ಯಾವಾಗ್ಲೂ ಹೀಗೆ ಅಂಟ್ಕೊಂಡು ಒಂದಾಗಿರ್ಬೇಕು ಅಂತ ಆಸೆ. ಆಮೇಲೆ ಆಮೇಲೆ ರಾಜ ನನ್ನ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಅರಮನೆಗೆ. ಯಾಕೆ? ನೋಡ್ಬೇಕು. ನೋಡ್ಬೇಕು? ಕರ್ಕೊಂಡು ಹೋದ್ರೆ ನೀನ್ ಬಿಡೋದಿಲ್ವಲ್ಲ? ನೀ ಸಿಪಾಯಿ ತಾನೆ, ನಿನ್ನ ತಡೆಯೋಕೆ ಯಾರಿಗ್ ಧೈರ್ಯ? ನಾನ್ ತಡೆಯೋಕೆ ಯಾರಿಗೂ ಧೈರ್ಯ ಇಲ್ಲ, ಆದ್ರೆ ಅಲ್ಲಿ ನಿನ್ ಬಿಡಲ್ಲ ಅಷ್ಟೇ. ಅಷ್ಟು ಗೊತ್ತಲ್ಲ? ನೀನೇ ನಿಜವಾದ ರಾಜ ಆಗಿದ್ರೆ ನೀನ್ ರಾಣಿ ಆಗಿರ್ತಿದ್ದಲ್ಲ? ಈ ತಾನೇ ಏನು? ನಾನ್ ರಾಜನೇ. ನನಗೆ ಅವ್ರ ಮನೆಗೂ ರಾಜ ಆಗಿದ್ದಿದ್ರೆ ಬಿಳಿ ಕುದುರೆ ಕಟ್ಟಿರೋ ರಥ ತಂದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅರಮನೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೋದು. ಈಗ ತಾನೇನು ಹಾಗೆ ಮಾಡಿದ್ರೆ ಆಯ್ತು. ಹೇಗೆ? ನಮ್ ರಾಜನಿಗೆ ಒಬ್ಬ ಮಗ ಇದ್ದಾನೆ. ಅವನೇನಾದ್ರೂ ನೀನ್ ನೋಡಿದ್ನೋ ಖಂಡಿತ ಸುಮ್ನೆ ಬಿಡೋದಿಲ್ಲ. ಬಿಳೆ ಕುದುರೆ ಕಟ್ಟಿರೋ ರಥ ತಗೊಂಡ್ಬಂದು ಕೃಷ್ಣ ರುಕ್ಮಿಣಿನ ಹೊತ್ಕೊಂಡು ಹೋದಾಗೆ ನಿನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಹೊತ್ಕೊಂಡೋಗ್ತಾನೆ. ಬಿಟ್ಟು ಬಿದ್ದಿದ್ದೀನಿ, ಅವ್ನ್ ಬರ್ಲಿ ನನ್ನ ಹತ್ರ. ಏನ್ ಮಾಡ್ತೀಯೋ? ಅನ್ನಿಸೆ ಕಿತ್ತಾಕಿ ದನ ಬಡಿಯ ಹಾಕ್ಬಾರ್ದು ಓಡೋಗ್ತಿದ್ದೀನಿ. ಓಹೋ, ಯಾಕೆ ಯಾಕೆ ಯಾಕೆ? ಯಾಕಂತೆ ಯಾಕೆ? ಈ ಮನಸ್ಸು ಮೈ ಎರಡು ನಿಂದಾಗಿರೋವಾಗ ಈ ಕಣ್ಣು ಬೇರೆ ಯಾರನ್ನಾದ್ರೂ ನೋಡುತ್ತಾ? ನಾನು ಬಡವ ಗಂಗಾ, ಸಾಮಾನ್ಯ ಸಿಪಾಯಿ. ಸುಳ್ಳು. ಈ ಅಂದವಾದ ಮುಖ, ಆಕರ್ಷಕವಾದ ಮೈಕಟ್ಟು, ಸಿಂಹಬಲ ಇರೋ ತೋಳು, ಹಿಡಿಯಷ್ಟು ಹೃದಯದಲ್ಲಿ ತುಂಬಿಕೊಂಡಿರೋ ಕಡಿಮೆಷ್ಟು ಪ್ರೀತಿ, ಇದೆಲ್ಲ ಆಸ್ತಿ ತಾನು? ಇಷ್ಟೆಲ್ಲ ಹೇಳ್ತೀಯ, ಆಮೇಲೆ ನನ್ ಬಿಟ್ಟು ಹೊರಟೋಗ್ತೀಯ. ಇಲ್ಲ ನನ್ ರಾಜ, ನೀನ್ ಹೋನು. ಈಗ್ಲೇ ನಿನ್ ಜೊತೆ ಎಲ್ಲಿರ್ಬೇಕಾದ್ರೂ ಬರ್ತೀನಿ. ನಿನ್ ಜೊತೆ ನರಕದಲ್ಲಿದ್ರು ಅದೇ ಸ್ವರ್ಗ. ಯಾವನ ನೀನು? ಅವಳಿಗೆ ಹೇಳವರು ಕೇಳವರು ದಿಕ್ಕು ಜಾಸ್ತಿ ಯಾವ ಅಂತ ತಿಳ್ಕೊಂಡಿದ್ಯೇನೋ? ಅವಳ ಬೀದಿ ಬಸ್ವಿ ಅಂತ ತಿಳ್ಕೊಂಡಿದ್ಯೇನೋ? ಹೇಳು, ಎಷ್ಟು ದಿವಸದಿಂದ ನಡೀತಾ ಇದೆ ಈ ಚಕ್ಕಂದ? ಅಪ್ಪಾಜಿ ಅವ್ರದೇನು ತಪ್ಪಿಲ್ಲ ಅಪ್ಪಾಜಿ. ಸಾಕು ಸುಮ್ಮನೆ, ತಪ್ಪು ನೆಪ್ಪು ಅಂತ ಬರಬೇಡ. ಅಂಗೈ ಹುಣ್ಣಿಗೆ ಕಂದಿಬೇಕಾ? ಯಾಕೆ ಇಷ್ಟೊಂದು ಆವೇಶಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ? ನೀವು ತಿಳ್ಕೊಂಡಿರುವಂತಹ ಅವಿವೇಕಕ್ಕೆ ನಾವೇನು ಇಳಿದಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಮೆಚ್ಕೊಂಡಿದ್ದೀವಿ, ಪ್ರೀತಿಸಿದ್ದೀವಿ, ಮದುವೆ ಆಗ್ತೀವಿ. ಮದುವೆ ಆಗ್ತಿರೋ ಮದುವೆ ದೊಡ್ಡ ಮಹಾರಾಜನ ಮಗ ತೀರ್ಮಾನ ಮಾಡ್ಬಿಟ್ಟ. ಇವನ ಅಳೇನ್ ಮಾಡ್ಕೋಬೇಕು ಅಂತ ವೇಳೆ ಕೊಟ್ಟು ಕರೆಸಿದ್ರು. ಹುಷಾರ್, ಇನ್ನೊಂದ್ ದಿವಸ ನೀವಿಬ್ರು ಈ ರೀತಿ ಸೇರೋದೇನಾದ್ರೂ ನಾನು ನೋಡಿದ್ರೆ ನೀವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋದಿಲ್ಲ. ಯಾರು? ನಮ್ಮರ ಮನೆ ಸಿಪಾಯಿ. ಇಂಥ ದೌರ್ಜನ್ಯವೇ? ಮಂತ್ರಿಗಳೇ,
ಅವನೆಲ್ಲಿದ್ರೂ ಹೇಳ್ತರಿಸಿ ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು, ನೀನು ಆ ಸಿಪಾಯಿ ನೋಡಿದೀಯಾ? ನೋಡಿದೀನಿ ಮಹಾಸ್ವಾಮಿ. ಅಷ್ಟೇ ಅಲ್ಲ, ನೀನು ಮಾಡಿ ತಪ್ಪು ಅಂತ ಖಂಡಿಸಿದ್ದೀನಿ. ಅವನು ನೋಡೋದಕ್ಕೆ ಹೇಗಿದ್ದಾನೆ? ಲಕ್ಷಣವಾದ ಮುಖ, ಒಳ್ಳೆಯ ಎತ್ತರ, ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳ, ಗಂಭೀರವಾದ ನಡಿಗೆ, ತುಂಬಾ ಬಾ ಕುಮಾರ, ನೀವ್ಯಾಕೆ ನಿಲ್ಲಿಸ್ಬಿಟ್ರಿ? ಹೇಳಿ. ಕ್ಷಮಿಸಿ ಮಹಾಪ್ರಭು, ನಮ್ ದೂರ್ನ ಹಿಂದಕ್ಕೆ ತಗೋತೀವಿ. ಆ ಸಿಪಾಯಿ ಯಾರು ಅಂತ ತೋರಿಸೋ ಶಕ್ತಿ ನಮಗಿಲ್ಲ. ಸಿಪಾಯಿ? ಯಾವ ಸಿಪಾಯಿ? ಏನ್ ವಿಷಯ? ಅಪ್ಪಾಜಿ, ಯಾರಿವರು? ಇದೊಂದು ವಿಚಿತ್ರವಾದ ಸಮಸ್ಯೆ ಕುಮಾರ. ನಮ್ಮ ಅರಮನೆ ಸಿಪಾಯಿ ಒಬ್ಬ ಈತನ ಮಗಳನ್ನ ಪ್ರೀತಿಸ್ತಾ ಇದ್ನಂತೆ. ಅವನ್ನ ಗುರುತಿಸ್ತೀನಿ ಅಂತ ಹೇಳಿದ ಮನುಷ್ಯ ಈಗ ದೂರನ್ನ ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಆದ್ರೂ ಉಂಟೆ? ಕೊಟ್ಟು ದೂರನ್ನ ಹಿಂದಕ್ಕೆ ತಗೊಳ್ಳೋದು, ಕೆಟ್ಟ ಸ್ನೇಹಿತರನ್ನ ಮುಂದಿಟ್ಕೊಳ್ಳೋದು ಎರಡೂ ತಪ್ಪು. ನಿಸ್ಸಂಕೋಚವಾಗಿ ಹೇಳಿ, ಯಾರ ಮನುಷ್ಯ? ಯಾಕಿಬ್ರು ಮೌನವಾಗಿ ನಿಂತ್ಕೊಂಡ್ ಬಿಟ್ರಿ? ಆ ಸಿಪಾಯಿ ಸಂಬಂಧ ನಿಮಗಿಷ್ಟ ಇಲ್ವೇ? ಅಥವಾ ನಿಮ್ಮ ಮಗಳನ್ನ ಯಾರಿಗಾದ್ರೂ ಒಬ್ಬ ಯುವರಾಜನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಪ್ಪಾಜಿ, ಆ ಸಿಪಾಯಿ ಯಾರು ಅಂತ ಹೇಳೋದಕ್ಕೆ ಪಾಪ ತಂದೆ ಮಗಳಿಬ್ರು ತುಂಬಾ ಭಯಪಡ್ತಿದ್ದಾರೆ. ನಾನ್ ತೋರಿಸ್ಲಿ ಆ ಸಿಪಾಯಿನ? ಏನು ನಿನಗ್ ಗೊತ್ತೇ? ಯಾರವನು? ಎಲ್ಲಿದ್ದಾನೆ? ನಾನೇ ಯುವರಾಜ. ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಮಗ ಇಂತಹ ನೀಚ ಕಾರ್ಯ ಮಾಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಕೈಲಿ ನಂಬಕ್ಕಾಗೋಲ್ಲ. ಅಪ್ಪಾಜಿ, ನಮ್ಮ ಹಾಗೆ ದೊಡ್ಡವರು ಅನ್ಸ್ಕೊಂಡವ್ರು ಕೆಲವರು ಬಹಿರಂಗದಲ್ಲಿ ಮಹಾ ನೀತಿವಂತರಾಗಿಯೂ ಗುಣವಂತರಾಗಿಯೂ ನಟಿಸ್ತಾರೆ. ಅಂತರಂಗದಲ್ಲಿ ರಹಸ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ವಿಲಾಸ್ ಜೀವನ ನಡೆಸ್ತಾ ಅನ್ಯಾಯ ಮಾಡ್ತಾರೆ. ಅದು ಅಪಚಾರ, ಅದು ಅನಾಚಾರ. ಆದ್ರೆ ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣಿನ ಜೊತೆನಲ್ಲಿ. ರಾಜ, ನನ್ನ ಮಗನಾಗಿ ವಂಶ ಪಾರಂಪರ್ಯವಾಗಿ ಬಂದ ನೀತಿ ನೇಮ ಕಟ್ಲೆಗಳನ್ನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ದೀಯಾ? ಬದಲಾವಣೆ ಅಲ್ಲ ಅಪ್ಪಾಜಿ, ಸುಧಾರಣೆ. ಕಾಲಕ್ಕೆ ತಕ್ಕ ಹಾಗೆ. ಸುಧಾರಣೆ ಇಲ್ಲ, ಸ್ವೇಚ್ಛಾ ಪ್ರವರ್ತನೆ. ಅದು ನಿಮ್ಮ ಭಾವನೆ. ಏನಂತೆ? ಈ ನೂತನ ಸುಧಾರಣಾ ಸಂಬಂಧನ ಹರಸಿ ಎಂದೆ. ಓಹೋ, ಹರಸಬೇಕು? ನಮ್ಮನ್ನ ಎದುರಿಸುವಷ್ಟು ಸೊಕ್ಕು ಬಂತೆ ನಿನಗೆ? ಸೊಕ್ಕಲ್ಲ ಅಪ್ಪಾಜಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ರಾಜವಂಶದಲ್ಲಿ ಹುಟ್ಟಿರೋ ನೀನು, ಅದು ಒಂದು ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನ ಮದುವೆಯಾಗೋದನ್ನ ತಪ್ಪಿಸೋದು, ಖಂಡಿಸೋದು ನಮ್ಮ ಹಕ್ಕು. ಸಾಮಾನ್ಯ ಕುಲ? ಕೊಲ್ಲುವನೆ ಮಾದಿಗ, ಹೊಲಸು ತಿಂಬುವನೆ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರೆ. ವಶಿಷ್ಠ ಮಹರ್ಷಿಗಳು ಕುಲ ನೋಡಿ ಅರುಂಧತಿನ ಮದುವೆ ಆದ್ರ? ಬೀಸೋ ಗಾಳಿ ಕುಲ ನೋಡಿ ಬೀಸುತ್ತಾ? ಹೊಂದಾವರೆ
ಒಲಿಸಿ ಬಾರ ಒಲಿದು ಬಾರ ನಿದಿರೆ ತಾರ ಕಂದಗೆ ಈ ತಾವರೆ ಕಣ್ಗಳಿಗೆ ಒಂದಾವರೆ ಕಣ್ಗಳಿಗೆ ಆಹಾ वन्दे सुराणां सारं च सुरेशं नीललोहितं योगीश्वरं योगबीजं योगिनां च गुरोर्गुरुम् ज्ञानानन्दं ज्ञानरूपं ज्ञानबीजं सनातनं तपसां फलदातारं दातारं सर्वसंपदां ಪಾರ್ವತಿ ಪರಮೇಶ್ವರರು ಆದಿ ದಂಪತಿಗಳು. ಸಕಲ ಜಗತ್ತಿಗೂ ನೀವೇ ಜನನಿ ಜನಕರು.
ತದರದೀಂ ಉದರದೀಂ ತನದಿರನ ನದರದೀಂ ತನನದೀಂ ತನದಿರನ ತದರದೀಂ ಉದರದೀಂ ತನದಿರನ ಜಿತ್ತಲಾಂಗು ತರಿಗಿಡತಕ ತಾಂಗಿಡತಕ ತರಿಗಿಡತಕ ಜಿತ್ತಲಾಂಗು ತರಿಗಿಡತಕ ತಾಂಗಿಡತಕ ತಾ ಜಿತ್ತಲಾಂಗು ತರಿಗಿಡತಕ ತಾ ಜಿತ್ತಲಾಂಗು ತರಿಗಿಡತಕ ತೇ ಜಿತ್ತಲಾಂಗು ತರಿಗಿಡತಕ ಜಿತ್ತಲಾಂಗು ತೋ ಜಿತ್ತಲಾಂಗು ತೋಂ ಜಿತ್ತಲಾಂಗು ತಾ ತಾ ಝಂ ತತ್ತ ಝಂ ತರಿಗಿಡತಕ ಝಂ ತ ಝಂ ತಾಂಗಿಡತಕ ದಿನ ತಾಂಗಿಡತಕ ದಿನ ತಾಂಗಿಡತಕ ದಿನ ತೋಂ ತನ್ನದ್ದಿನ ತೋಂ ತನ್ನದ್ದಿನ ನೀನು ನಮಗೆ ಸಿಕ್ಕಿ ಬಿದ್ದೆಯೋ ರಾಜ, ನಾವು ನಿನಗೆ ದಕ್ಕಿ ಹೋದೆವೋ ರಾಜ. ಹೋಯ್ ರಾಜ, ನೀನು ನಮಗೆ ಸಿಕ್ಕಿ ಬಿದ್ದೆಯೋ ರಾಜ, ನಾವು ನಿನಗೆ ದಕ್ಕಿ ಹೋದೆವೋ ರಾಜ. ಹೋಯ್ ರಾಜ, ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ. ಆಹಾ ಹೋಯ್ 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 ಹೋಯ್. ತಂಪು ಗಾಳಿಗೆ ಸೆರಗು ಸರಿಯಲು ಹೋಯ್ ಹೋಯ್ ಹೋಯ್, ಅದರ ಗಾಳಿಗೆ ಎದೆಯು ಮಿಡಿಯಲು, ಅದರ ಗಾಳಿಗೆ ಎದೆಯು ಮಿಡಿಯಲು, ನಿಲದ ಜೀವ ಹಾರಿ ಬಂದೆವೋ ರಾಜ, ಹಾರಿ ಸೇರಿ ಕೋರಿ ಕೊಂಬೆವೋ ರಾಜ. ಹೋಯ್ ರಾಜ, ನಿಲದ ಜೀವ ಹಾರಿ ಬಂದೆವೋ ರಾಜ, ಹಾರಿ ಸೇರಿ ಕೋರಿ ಕೊಂಬೆವೋ ರಾಜ. ರಾಜ ರಾಜ ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ. ಆಹಾ ಹೋಯ್ 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 ಹೋಯ್. ತಲುವ ನಿನ್ನಯ ತೂಪು ಕಣ್ಗಳು ಹೋಯ್ ಹೋಯ್ ಹೋಯ್, ತಲಿಸಿ ಮಾರನ ಬಾಣ ಎಸೆಯಲು, ತಲಿಸಿ ಮಾರನ ಬಾಣ ಎಸೆಯಲು, ತಾಳಲಾರ್ದೆ ಸೋತು ಬಂದೆವೋ ರಾಜ, ಸೋತು ನಿಂತು ಬೇತು ಕೊಂಬೆವೋ ರಾಜ. ಹೋಯ್ ರಾಜ, ತಾಳಲಾರ್ದೆ ಸೋತು ಬಂದೆವೋ ರಾಜ, ಸೋತು ನಿಂತು ಬೇತು ಕೊಂಬೆವೋ ರಾಜ. ರಾಜ ರಾಜ ಸಾಹೋ ಬಂಗಾರ ರಾಜ, ಸಾಹೋ ಸಾಹೋ ಸಿಂಗಾರ ರಾಜ, ಸಾಹೋ. ಆಹಾ ಹೋಯ್ 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 ಹೋಯ್. ವಯಸ್ಸು ತುಂಬಲು ಬಲವು ಅರಳಲು ಹೋಯ್ ಹೋಯ್ ಹೋಯ್, ಮನಸ್ಸು ಮೋಹದ ಮೋಜ ಬಯಸಲು, ಮನಸ್ಸು ಮೋಹದ ಮೋಜ ಬಯಸಲು, ಕೂಡ ನಿನ್ನ ಓಡಿ ಬಂದೆವೋ ರಾಜ, ಆಡಿ ಪಾಡಿ ಬೇಡಿ ಕೊಂಬೆವೋ ರಾಜ. ಹೋಯ್ ರಾಜ, ಕೂಡ ನಿನ್ನ ಓಡಿ
ಹಾಡಿ ಬೇಡಿಕೊಂಬೆವೋ ರಾಜ 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 ಸಾಹೋ ಬಂಗಾರ ರಾಜ ಸಾಹೋ ಸಾಹೋ ಸಿಂಗಾರ ರಾಜ ಸಾಹೋ. ವಂಶವನ್ನು ಮುಂದರಿಸಲಿ ವಿವಾಹವೆನುತ ಅಗ್ನಿ ಸಾಕ್ಷಿಲಿ ವರಿಸಿದ ಪತ್ರಿಗಂದು ಕೊಟ್ಟ ಮಾತುಗಳೆಲ್ಲ ಅಸತ್ಯವೆನಿಸೋ ಈ ಕೆಟ್ಟ ಕಾರ್ಯವನೆಂದು ನಾ ಮಾಡಲಾರೆ. ಹರಿಶ್ಚಂದ್ರ, ಸಾಕು ನಿನ್ನ ಮೊಂಡುತನ. ನಮ್ಮ ಸುಕುಮಾರಿಯರನ್ನು ಸ್ವೀಕರಿಸದಿದ್ದಲ್ಲಿ ಅಷ್ಟ ಕಷ್ಟಗಳಿಗೆ ಗುರಿ ಮಾಡಿ ಘೋರ ಯಾತನೆ ಅನುಭವಿಸುವಂತೆ ಮಾಡುತ್ತೇನೆ. ಇದಕ್ಕೆ ನಿನ್ನ ಪ್ರತ್ಯುತ್ತರವೇನು? ಮಹರ್ಷಿ, ಏನಾದರೂ ನಾನು ಧರ್ಮ ವಿರುದ್ಧವಾಗಿ ನಡೆಯಲಾರೆ. ಆನಂದ ಸದನ ಅರವಿಂದ ನಯನ ಹಿನವಂಶ ಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ. ವ್ರತನೇ ಮನಿಯಮ ಕೃತ ಪುಣ್ಯ ಧರ್ಮ ವ್ರತನೇ ಮನಿಯಮ ಕೃತ ಪುಣ್ಯ ಧರ್ಮ ಫಲವಾಗಿ ನೀ ಬಂದೆಯೋ ನೂರಾರು ಯುಗವೋ ನಿನ ಕೀರ್ತಿ ಧ್ವಜವೋ ನೆಲೆಸಿ ನಲಿಸಿ ನೆರಳಿಯಲೋ ದಿನ ದಿನವೂ ಬೆಳೆನಂದನ. ಆನಂದ ಸದನ ಅರವಿಂದ ನಯನ ಹಿನವಂಶ ಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ. ಭುವಿಯಲ್ಲಿ ಮುನಿಗಳು ದಿವಿಯಲ್ಲಿ ಸುರರು ಭುವಿಯಲ್ಲಿ ಮುನಿಗಳು ದಿವಿಯಲ್ಲಿ ಸುರರು ಓಲೈಸಿ ತಲೆ ಕಾವರು ಈರೇಳು ಲೋಕ ನೀನಾಳು ತನಕ ಸಿರಿಗೂ ಕಲೆಗೂ ತವರಾಗಲೋ ದಿನ ದಿನವೂ ಬೆಳೆನಂದನ. ಆನಂದ ಸದನ ಅರವಿಂದ ನಯನ ಹಿನವಂಶ ಮಣಿಭೂಷಣ ದಿನ ದಿನವೂ ಬೆಳೆನಂದನ ದಿನ ದಿನವೂ ಬೆಳೆನಂದನ. ಹರಿಶ್ಚಂದ್ರ, ನಿನ್ನ ಸತ್ಯ ಸ್ಥೈರ್ಯಗಳಿಗೆ ಮೆಚ್ಚಿದೆವು. ಆದರೆ ಕೇಳು ನಮ್ಮ ನಿರ್ಧಾರ. ನಿನ್ನ ಧರ್ಮಪತ್ನಿ, ನಿನ್ನ ಕುಮಾರ, ನಿನ್ನ ಶರೀರ ಹಾಗೂ ನಾವು ಅನುಗ್ರಹಿಸಿಕೊಡುವ ಕೆಲವು ಉಡುಗೆ ತೊಡುಗೆಗಳು ಮಾತ್ರವೇ ನಿನ್ನ ಸ್ವತ್ತು. ಉಳಿದ ಸಕಲ ಸಂಪತ್ತನ್ನು ಸರ್ವಾಧಿಕಾರದೊಂದಿಗೆ ಅಯೋಧ್ಯ ಸಾಮ್ರಾಜ್ಯ ಸರ್ವಸ್ವವನ್ನು ನಮಗೆ ಧಾರೆ ಎರೆಯಬೇಕು. ತಮ್ಮಿಚ್ಛೆಯಂತೆಯೇ ಆಗಲಿ. ನಾನಾ ದೇವಧನங்களும் ದ್ವಿಜರಮಾನ್ಯங்கள் ವಿನಾ ಭೂರಿ ಸಂಸ್ಥಾನೈಶ್ವರ್ಯ ಸಮೇತ ಸಂಭರಿತ ಮತ್ಸಾಮ್ರಾಜ್ಯ ಸರ್ವಸ್ವವಂ ದಾನಂ ಗೈದೆನು. ಅಷ್ಟದಿಕ್ಕುಗಳು
ಚಂದ್ರಾದಿತ್ಯರೇ ಸಾಕ್ಷಿಯೋ ದಾನಂ ಗೈದೆನು ಆಳಿಕೊಳ್ಳುವುದು ಮುನೀಂದ್ರ ಕೀರ್ತಿ ವೈಭೋಗದೇ ಹರಿಶ್ಚಂದ್ರ, ಏನಿ ರಾಜ್ಯ ಪುರುಷರ ಧಿಕ್ಕಾರ, ಇದೇನು ನೀನು ಮಾಡಿದ ರಾಜ್ಯದಾನ? ಈ ಕಿರೀಟ, ಸಿಂಹಾಸನ, ಕಂಬಗಳು, ಭವನಗಳನ್ನು ನಮ್ಮ ತಲೆಯ ಮೇಲೆ ಹಾಕಿ ನಿನ್ನ ಮಂತ್ರಿಗಳು, ನಿನ್ನ ರಾಜ್ಯ ಪುರುಷರು ನಮಗೆ ಎದುರು ಬೀಳುವಂತೆ ಮಾಡಿ ಸರ್ವಾಧಿಕಾರವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವೆಯಾ? ನಿಮ್ಮ ರಾಜರ ಕುಯುಕ್ತಿಗಳು ತಿಳಿದೆ ಸರ್ವಾಧಿಕಾರದ ಸಮೇತ ಸಾಮ್ರಾಜ್ಯ ದಾನ ಮಾಡಬೇಕೆಂದು ಮೊದಲೇ ಕೇಳಿದ್ದು. ಅದಕ್ಕೀಗ ಯಾವ ಅಭ್ಯಂತರವೂ ಬಂದಿಲ್ಲ ಮುನೀಂದ್ರ, ಆಗ್ರಹಿಸಬೇಡಿ. ಸತ್ಯಕೀರ್ತಿ, ನೀವೀ ರಾಜ್ಯಕ್ಕೆ ಅಮಾತ್ಯರು. ರಾಜಪುರುಷರೇ, ನೀವು ಪ್ರಜಾಕ್ಷೇಮವನ್ನು ರಕ್ಷಿಸಬೇಕಾದಂತಹ ಅಧಿಕಾರಿಗಳು. ನೀವಿಲ್ಲದೆ ರಾಜ್ಯ ಸಾಗುವುದೇ? ನಮ್ಮ ಮೇಲಿರುವ ಅಭಿಮಾನದಿಂದ ನೀವು ಕರ್ತವ್ಯವನ್ನು ಮರೆಯಕೂಡದು. ಈ ವಿಶ್ವಾಮಿತ್ರ ಮಹರ್ಷಿಗಳು ನನಗೆ, ನಿಮಗೆ, ಸಕಲ ಭುವನಗಳಿಗೂ ಪೂಜ್ಯರು. ಇಂಥ ಮಹಾನುಭಾವರು ಈ ರಾಜ್ಯ ಭಾರ ವಹಿಸಿರುವುದು ನಿಮ್ಮೆಲ್ಲರ ಪುಣ್ಯ. ಇಂದಿನಿಂದ ಇವರ ಅಪ್ಪಣೆಯನ್ನು ಶಿರಸಾ ವಹಿಸಿ ಭಕ್ತಿ ಶ್ರದ್ಧೆಗಳಿಂದ ಪ್ರವರ್ತಿಸುವುದೇ ನಿಮ್ಮೆಲ್ಲರ ಕರ್ತವ್ಯ. ಅದರಿಂದಲೇ ನನ್ನ ಮನಸ್ಸಿಗೆ ಶಾಂತಿ. ಕಷ್ಟ ಕಷ್ಟ, ಏನು ಅಂದುಕೊಂಡಿದ್ದಿ? ಏನು ತ್ಯಾಗ, ಏನು ಧೈರ್ಯ! ಅಪ್ಪ, ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ನಗೈದು ಸತಿಸುತರೊಡನೆ ಸಾಗುತಿಗನಯ್ಯ ಸತ್ಯಸಂಧ ಹರಿಶ್ಚಂದ್ರ. ಗ್ರಹಚಾರವೋ ಏನಿದಿ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಏನಿದಿ ಗ್ರಹಚಾರವೋ. ಅಯ್ಯೋ ಮುಳ್ಳು ಅಪ್ಪ. ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತ ಇದ್ದ ಪ್ರಾಣಿಗೆ ಅಯ್ಯೋ ಶಿವ ಶಿವ ಕಷ್ಟ ಕಷ್ಟ. ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತ ಇದ್ದ ಪ್ರಾಣಿಗೆ ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆವ ಗತಿಯದು ಬಂದಿತು. ಹುಲಿ ಹುಲಿ ಹುಲಿ. ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ. ಯಾವ ಚಿಂತೆ ನೋವು ಕಾಣದೆ ಆಶ್ರಮದೊಳು ಹಾಯಾಗಿದ್ದೆ. ಇಂದು ಕಾಡೊಳು ಬಿಸಿಲ ಝಳದೆ ಬೆಂದು ಬೆವರುತ ಬಾಳಲಿದೆ.
ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ ನಿನ್ನೆ ಪಾಲಕ ಇಂದು ಸೇವಕ ಒಂದು ಕ್ಷಣದಲ್ಲಿ ಎಲ್ಲ ತಕಮಕ ನಿನ್ನೆ ಪಾಲಕ ಇಂದು ಸೇವಕ ಒಂದು ಕ್ಷಣದಲ್ಲಿ ಎಲ್ಲ ತಕಮಕ ಮಾಡುವಂಥ ದಿವ್ಯ ಮಹಿಮನು ನಿನ್ನ ಯಾವನು ಬಲ್ಲನು ಅಯ್ಯೋ ಅಯ್ಯೋ ಹಾವು ಹಾವು ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ ಏನಿದಿ ಗ್ರಹಚಾರವೋ ಪ್ರಭು, ಸತ್ಯ ರಕ್ಷಣೆಗೆ ದೀಕ್ಷೆ ವಹಿಸಿದಂತಹ ನಿಮಗೆ ಈ ಅಗ್ನಿದೇವನು ನಿರೋಧಿಸಬಲ್ಲನೆ? ಅಗ್ನಿದೇವ ಶ್ರೀಮನ್ಮಹಾದಿವ್ಯ ತೇಜೋ ವಿರಾಜಿ ಕೃಪಾಳು ಜಗಜ್ಜಾಲ ರಕ್ಷಾ ವಿಲಕ್ಷ ಪ್ರಭಾಭಾಸುರ ರಕ್ಷಿಸೋ ದಕ್ಷೆಯಂ ಲೋಹಿತಾಕ್ಷ ಕೃಪಾ ದೀಕ್ಷಾ ಲೋಕತ್ರಯಾಧಾರ ಧೂಮ್ರಧ್ವಜ ಬಂಧುರ ಭವ್ಯ ಜ್ವಾಲಾಧರ ಸಾರಜೀವಂಗಳ ತತ್ವ ಚೈತನ್ಯ ನೀನೆ ದಯಾಭೂತನೆ ಕಾಯೋ ಉದ್ದಂಡನೆ ಜಾತವೇ ದಂಡನೆ ದೇವಾ ಏಕೀಗ ನಿನಗೀ ಮಹಾರೂಪ ಗೋಪಾರ್ಭಟ ಜ್ವಾಲಿಕಾಗಿ ಸ್ವಯಂ ಚಾಚಿ ಭೋರ್ಗರದು ಧೂಳ್ಗೈವ ದೋರ್ದಂಡದಾವೇಶ ಪ್ರಭು ಮನ್ನಿಸೆನ್ನಾಹುತಿಗೊಂಡು ನೀ ಶಾಂತಿಯಂ ತಾಳ್ವುದೋ ಸಂತರಂ ಕಾವುದೋ ನ್ಯಾಯವಂ ತೋರುವುದೋ ಅಗ್ನಿದೇವ ನಮಸ್ತೆ ನಮಸ್ತೆ ನಮಃ. ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಪ್ರಮಥನಾಥ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ
ದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧು ಜಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಕಳೆದ ಕಾಲದಲ್ಲೂ ನಡೆವ ಕಾಲದಲ್ಲೂ ಬರುವ ಕಾಲದಲ್ಲೂ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ ಇಲ್ಲದ ಜಾತಕ ಬರಕೊಟ್ಟು ಅದ ಕೊಳ್ಳೆ ಶಾಂತಿಯ ಹೇಳ್ಬಿಟ್ಟು ಯಂತರ ಮಂತರ ಮಾಡುತ್ತ ಎಲ್ಲರ ತಂತ್ರದಿಗೆದ್ದು ದಕ್ಷಿಣೆಗಿಟ್ಟಿಸೋ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ ಯಾರೋ ಅವನ್ಯಾರೋ ಖಂಡಿಸಿ ವಾದದಿ ನನಗೆಲ್ಲೋ ಎಲ್ಲೋ ಪಂಡಿತರಿನ್ನು ಹುಟ್ಲಿಲ್ಲೋ ಅಯ್ಯೋ ನಿಜಾನ ಅಬದ್ಧ ಅನಿಸಿ ಅನಿಸಿ ಅಬದ್ಧಾನ ನಿಜ ಅನಿಸಿ ನಿಜ ಅನಿಸಿ ತಿಮ್ಮಿಯ ಬೊಮ್ಮಿಯ ಮಾಡಿ ಬೊಮ್ಮಿಯ ತಿಮ್ಮಿಯ ಮಾಡೋ ಚಾತುರ್ಯದಲ್ಲಿ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ ಯಾರೋ ಅವನ್ಯಾರೋ ಕಾಲ ಕೌಶಿಕನ ಮುಂದೆ 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 ತಲೆ ಎತ್ತೋ ಅಂಥವನು ಯಾರೋ 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 ಪ್ರಾಣೇಶ್ವರ, ನನ್ನದೊಂದು ಸಲಹೆ ಹೇಳುತ್ತೇವೆ. ಈ ಕಷ್ಟ ದೆಸೆಯಲ್ಲಿ ನಮಗಿರೋ ಐಶ್ವರ್ಯವೆಂದರೆ ನಿಮಗೆ ನಾನು, ನನಗೆ ನೀವು. ಇದರಿಂದ ಮುನಿಋಣ ತೀರಿಸುವುದಕ್ಕೆ ಉಳಿದಿರೋದು ಒಂದೇ ಒಂದು ಉಪಾಯ. ನನ್ನ ಮೇಲಿನ ಮಮಕಾರವನ್ನು ಬಿಟ್ಟು ಯಾವ ಭಾಗ್ಯವಂತನಿಗಾದರೂ ನನ್ನನ್ನು ಬಾಣಸಿಯನ್ನಾಗಿ ಮಾರಿಕೊಳ್ಳಿ. ದೇವಿ, ಎಂಥ ಸಲಹೆ ಕೊಡುತ್ತಿದ್ದೀ. ಜೀವನವೆಲ್ಲ ಪ್ರಾಣ ಪದಕವಾಗಿ ಆರಾಧಿಸಿದ ನಿನ್ನ, ನನ್ನ ಅರ್ಧಾಂಗಿನ, ನನ್ನ ಜೀವನ ಸರ್ವಸ್ವನ ನಾನು ಮಾರಿಕೊಳ್ಳಿ. ಮಾರಿಕೊಳ್ಳಿ? ಹಾ, ಸತ್ಯ ಪ್ರತಿಷ್ಠೆಗಾಗಿ ಮಾಡುವ ಯಾವ ಕೆಲಸವೂ ನಿಂದ್ಯವಲ್ಲ, ನೀಚವಲ್ಲ. ಪ್ರಭು, ಈ ಆಪತ್ ಸಮಯದಲ್ಲಿ ಇದಕ್ಕೆ ಮೀರಿದ ಉಪಾಯ ಬೇರೆ ಏನೂ ಇಲ್ಲ. ಹೌದು ದೇವಿ, ಬೇರೆ ಗತಿಯೇ ಇಲ್ಲ. ನಿನ್ನ ಸಲಹೆ ಸ್ವೀಕರಿಸ್ತೀನಿ. ಓ ಕಾಶೀಪುರದ ನಿವಾಸಿಗಳೇ, ಈ ದೀನನ ವಿನಂತಿಯನ್ನು ಆಲಿಸಿ. ಈ ಸಾಧ್ವೀಮಣಿ ನನ್ನ ಸಹಧರ್ಮಚಾರಿಣಿ. ಕನಸಲ್ಲು ನೆನಸಲ್ಲು ಹಾಸ್ಯದಲು ಎಂದೆಂದು ಸುಳ್ಳನಾಡದ ಕಾಂತೆ ಸುಗುಣವಂತೆ ತನ್ನವರು ಪರರೆಂಬ ತಾರತಮ್ಯವ ತೊರೆದು ಆದರಿಸುವಳೆಲ್ಲರ ಅನುಜಯಂತೆ
ಘನ ಮಹಾರಾಣಿ ನಾನೆನ್ನುತ್ತೆಂದು ನೆನೆಯದೆ ವಿನಯದಲ್ಲಿ ಸೇವಿಸುವ ಕಾರ್ಯಶೀಲೆ. ಕರುಣಾಂತರಂಗದಲ್ಲಿ ಪರರ ನೋವಿಗೆ ನೊಂದು ನೆರವಿತ್ತು ತಣಿಸುವ ತಾಯಿ ತಾನು. ನಾನೇ ದೇವರು ಎಂದು ನಂಬಿ ನಡೆದವಳು ದಿವ್ಯ ಪುಣ್ಯಾತ್ಮಳು ಎನ್ನ ಅರ್ಥಾಂಗಿ ಇವಳು. ದೇಹದೊಳು ಅರ್ಧ ಭಾಗವ ಸಿಗಿದು ಸೀಳಿ ಕೊಡುವಂತೀಗ ನಾ ಮಾರುತಿಗನಯ್ಯ ಮಾರುತಿಗನಯ್ಯ. ಮಹಾಶಯರೇ, ನಾನು ಮತಿಭ್ರಷ್ಟನಾಗುವುದಕ್ಕೆ ಮುಂಚೆ, ನನ್ನ ಚೈತನ್ಯ ಉಡಿಗೆ ಹೋಗುವುದಕ್ಕೆ ಮುಂಚೆ ದಯದಿಂದ ಕನಿಕರದಿಂದ ನಿಮ್ಮಲ್ಲಿ ಯಾರಾದರೂ ಈ ಸಾಧ್ಯವನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ಅಯ್ಯೋ, ಎಲ್ಲರೂ ಹೊರಟು ಹೋಗ್ತಾ ಇದ್ದಾರಲ್ಲ, ನನ್ನನ್ನು ಕೊಂಡುಕೊಳ್ಳುವಂತಹ ಪುಣ್ಯಾತ್ಮರು ಯಾರೂ ಇಲ್ಲವೇ? ನಾವು ಮುನಿರುಳು ತೀರಿಸುವ ಭಾಗ್ಯ ಪಡೆದಿಲ್ಲವೇ? ಪರಮೇಶ್ವರ, ಓ ಕಾಶಿ ವಿಶ್ವನಾಥ, ಸತ್ಯವದು ನಾಶವಾಗುವ ಸಮಯದಲ್ಲಿ ನೀನೆನಹ ಸರ್ವರಕ್ಷ. ಓ ದೇವದೇವ, ದಾಸಿಯಾಗೆನ್ನ ಕೊಳಲೊಬ್ಬ ಧನಿಕನನು ತೋರಿಸಲಹಯ್ಯ, ದಯದಲ್ಲಿ ಕಾವುದಯ್ಯ. ವಿಶ್ವನಾಥ, ಎಲ್ಲ ನಿನ್ ದಯಾಪ್ಪ. ಮಹಾಜನಗಳೇ, ಈ ದಿನ ಸೂರ್ಯ ಮುಳುಗುವುದಕ್ಕೆ ಮುಂಚೆ ನಾನು ವಿಶ್ವಾಮಿತ್ರ ಋಣ ತೀರಿಸಬೇಕಾಗಿದೆ. ಕನಿಕರದಿಂದ ನಿಮ್ಮಲ್ಲಿ ಯಾರಾದರೂ ಈ ಸಾಧ್ಯವನ್ನು ಬಾಣಸಿಯಾಗಿ ಕೊಂಡುಕೊಳ್ಳಿ. ನಿನಗೆ ಬೇಕಾಗಿರುವಷ್ಟು ಧನ ಈ ಊರ್ನವರೆಲ್ಲ ಸೇರ್ಕೊಂಡ್ರು ಕೊಡೋಕ್ ಸಾಧ್ಯವಿಲ್ಲ. ಬರೀ ಜನಗಳ ಮಾತೇಕೆ, ಆ ಕಾಶಿರಾಜನ ಕೈಲೂ ಸಾಧ್ಯವಿಲ್ಲ, ಅವನ ಆರಾಧ್ಯ ದೇವ ಆ ವಿಶ್ವನಾಥನ ಕೈಲೂ ಕೂಡ ಸಾಧ್ಯವಿಲ್ಲ. ಲೇ, ಬುಳ್ಳೆನಲ್ಲಿ ಹಾಗೆ ಇಷ್ಟುದ್ದೇ ಇದೆಯಾ? ಏನ್ ಬೊಗಳದೆ? ನನ್ನೆದುರಿನಲ್ಲಿ ಕಾಶಿನಗರದ ಮರ್ಯಾದೆ ಕಳೀತಿದ್ಯೇನೋ ಮುಠಾಳ? ಬೊಗಳು, ಎಷ್ಟು ಹಣ ಬೇಕು ಬೊಗಳು? ಒಂದು ಮಹೋನ್ನತವಾದ ಮಾತಂಗದ ಮೇಲೆ ಮಹಾಬಲಶಾಲಿಯು ದೀರ್ಘಕಾಯನೂ ಆದವು ಮನುಷ್ಯನ ಹತ್ತಿ ನಿಂತು ಒಂದು ಕವಡೆಯನ್ನ ಆಕಾಶಕ್ಕೆ ರಿವ್ವಿದರೆ ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ಸುವರ್ಣ ರಾಶಿ ಕೊಡ್ತೀಯೋ? ಹರಿಶ್ಚಂದ್ರ, ನಿನ್ನ ಸತ್ಯ ನಿಷ್ಠೆ ಕಂಡು ನನಗೆ ತುಂಬಾ ಸಂತೋಷವಾಯಿತು. ಹೋಗಲಿ, ನಿನ್ನಂಥ ಅವನಿಗೆ ಒಂದು ಸಣ್ಣ ಉಪಕಾರ ಮಾಡೋ ಅವಕಾಶನಾದರೂ ಕಲ್ಪಿಸಿಕೊಡು. ನಿನ್ನ ಹೆಂಡತಿನೇ ನೀನು ಮಾರಬೇಡ. ನಿನಗೆ ಬೇಕಾದಷ್ಟು ಹಣವನ್ನು ನಾನು ಉಚಿತವಾಗಿಯೇ ಕೊಡ್ತೇನೆ. ಅದನ್ನು ತೆಗೆದುಕೊಂಡು ಆ ಮುನಿ ಋಣ ತೀರಿಸಿಬಿಡು. ಸ್ವಾಮಿ, ನಾನು ಕ್ಷತ್ರಿಯ. ದಾನ ಕೊಡಲು ಅರ್ಹತೆ ಇದೆಯೇ ಹೊರತು ಸ್ವೀಕರಿಸಲು ಇಲ್ಲ. ಸರಿ, ನಾನೇನು ಮಾಡಲಿ? ನೀನು ಕೇಳಿದಷ್ಟು ಹಣನ ಕೊಟ್ಟು ನಿನ್ನ ಧರ್ಮಪತ್ನಿಯನ್ನ ದಾಸಿ ಅಂತ ಕೊಂಡ್ಕೊಳ್ತೀನಿ. ಸರಿ ತಾನೇ? ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು.
ತಿಲಕ ಇಟ್ಟರೆ ಸ್ವರ್ಗವು ಸಿಗದು. ತಿಲಕ ಇಟ್ಟರೆ ಸ್ವರ್ಗವು ಸಿಗದು. ವಿಭೂತಿ ಬಳಿದರೆ ಕೈಲಾಸ ಬರದು. ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟ ಗಂಧ ಬೂದಿ ನಾಮ ದಿದ್ರಿ 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 ದಿದ್ರಿ. ಇಟ್ಟ ಗಂಧ ಬೂದಿ ನಾಮ ಸತ್ತ ಕಟ್ಟಲು ನಿರನಾಮ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಳ್ಯಾವುದೋ. ಹುಟ್ಟಿ ಸಾಯುವ ಹಾಡು ಮನುಸ ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು. ಜಯ ಖುದಾ ಕೆಳಗಡೆ ಖುದಾ ಕೆಳಗಡೆ ಜಯ ಖುದಾ ಕೆಳಗಡೆ ಖುದಾ ಕೆಳಗಡೆ. ಹೊತ್ತಿದ್ರಿ 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 ದಿದ್ರಿ ದಿದ್ರಿ ದಿದ್ರಿ. ಶೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಶೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಉತ್ತಮ ಮಧ್ಯಮ ಅಧಮರೆಲ್ಲರೂ ದಿದ್ರಿ 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 ದಿದ್ರಿ. ಉತ್ತಮ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಡು ಮನುಸ ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು. ಮಸನದಲ್ಲಿ ವೀರಬಾಹುವ ಜಗ್ಗು ನಕ ನಕ ಜಗ್ಗು ಜಗ್ಗು ನಕ ನಕ. ಮಸನದಲ್ಲಿ ವೀರಬಾಹುವ ಕೈಯ ಮೇಲ್ಗಡೆ ಬೂದಿಯಾತರು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಡು ಮನುಸ ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು. ಕೀಳ್ಯಾವುದು ಮೇಲ್ಯಾವುದು. ಕೀಳ್ಯಾವುದು ಮೇಲ್ಯಾವುದು. ಮಹಾರಾಜ, ನನ್ನನ್ನು ಕ್ಷಮಿಸು. ನಾನು ಈ ಹೀನ ಕುಲದವನು ನಿನ್ನನ್ನು ಮಾರಲಾರೆ. ನಾನು ಆ ಪಾಪಕ್ಕೆ ಗುರಿಯಾಗಲಾರೆ. ನನಗೆ ಭಕ್ತಿಯೇ ಇಲ್ಲದಿದ್ದರೂ ಚಿಂತೆ ಇಲ್ಲ. ಶಾಂತಿ ಶಾಂತಿ. ಉತ್ತಮ ಕುಲ ನೀಚ ಕುಲ ಅಂತ ಮಾನವರು ಕಲ್ಪಿಸಿಕೊಂಡಿರೋ ವ್ಯತ್ಯಾಸವೇ ಹೊರತು ದೈವ ಸೃಷ್ಟಿಲಿ ಎಲ್ಲ ಒಂದೇ ಅಲ್ಲವೇ? ಅಯ್ಯ ಮಹಾನುಭಾವ, ಈ ದಿನ ಸೂರ್ಯ ಮುಳುಗೋದಕ್ಕೆ ಮುಂಚೆ ನಾನು ಈ ಮುನಿಕುಮಾರನಿಗೆ ಲಕ್ಷ ಸುವರ್ಣಾನ ಭಕ್ತಿ ರೂಪದಲ್ಲಿ ಕೊಡಬೇಕಾಗಿದೆ. ನಾನು ನಿನ್ನ ಸೇವಿಸಿಕೊಂಡಿರೋದಕ್ಕೆ ಸಿದ್ಧನಾಗಿದ್ದೀನಿ. ಆದಷ್ಟು ಬೇಗ ನನ್ನನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರುದೆಂದು ಚಂದಮಾಮ, ಬೇಸಾರ ಕಳೆಯುದೆಂದು ಚಂದಮಾಮ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರುದೆಂದು ಚಂದಮಾಮ, ಬೇಸಾರ ಕಳೆಯುದೆಂದು ಚಂದಮಾಮ. ತೊಟ್ಟುಕೊಂಡೆ ನೀಲಿ ರಂಗು ಪಟ್ಟೆ ಸೀರೆ ಕಟ್ಟಿಕೊಂಡೆ, ಕೆಂಪು ಹಳದಿ ಹೂವರವಿಗೆ ತೊಟ್ಟುಕೊಂಡೆ. ಮತ್ತೆ ಮಲ್ಲೆ ಹಾಕಿ ಹಾಕಿ ನಿನಗಾಗೆ ಕಾದಿವಿನಿ ಬಾರಯ್ಯ ತೋಟದೊಳಗೆ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರದೆಂದು ಚಂದಮಾಮ, ಬೇಸಾರ ಕಳೆಯುದೆಂದು ಚಂದಮಾಮ. ಗಿಣ್ಣಿ ತುಂಬ ಒಳ್ಳೆ ಗಂಧ ತುಂಬಿ ನಾನು, ಆ ಸಣ್ಣ ಜಾಜಿ ಹೂವ ದಂಡೆ ಕಟ್ಟಿ ನಾನು,
ಹುಣ್ಣಿಮೆ ರಾತ್ರಿಯಲ್ಲಿ ಕಾದುಕೊಂಡು ಕೂತಿವಿನಿ ಬಾರಯ್ಯ ಮೂಡಿಕೊಂಡು. ಬರ್ತೀವಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರುದೆಂದು ಚಂದಮಾಮ, ಬೇಸಾರ ಕಳೆಯುದೆಂದು ಚಂದಮಾಮ. ತಾಳೆ ಹೂವ ತುರುಬಿನಲ್ಲಿ ಮುಡಿದುಕೊಂಡೆ, ತಂಪು ಕಂಪು ತಾಂಬೂಲ ಹಾಕಿಕೊಂಡೆ. ತಾಳೆ ಹೂವ ತುರುಬಿನಲ್ಲಿ ಮುಡಿದುಕೊಂಡೆ, ತಂಪು ಕಂಪು ತಾಂಬೂಲ ಹಾಕಿಕೊಂಡೆ. ಮಳೆಗಾಲ ಮಾಡಿ ಹಿಡಿದು ಬರಲಾರೆ ಮತ್ತೆ ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರದೆಂದ ಸಂದ ಮಾಮ, ಬೇಜಾರ ಕಳಿಯದೆಂದ ಸಂದ ಮಾಮ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೆ ನಹ, ವಿಧಿ ವಿಲಾಸವಿನಿದೆ ನಹ. ಸಪ್ತದ್ವೀಪವ ಸುಂದರೆ ಆಳಿದ ಸಾರ್ವಭೌಮ ಶ್ರೀ ಹರಿಶ್ಚಂದ್ರನೇ, ಕಾಲಕರ್ಮದಲ್ಲಿ ಸೆರೆಯಾಗಿ ದಿನ ಮಸಣವ ಕಾಯುವನಾದನೇ. ಆ ಮಹಾತ್ಮನಿಗೆ ಅನುಚರ ಗಣ ಈ ಭೂತ ಪ್ರೇತ ಪಿಶಾಚಿ ಕಣ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೆ ನಹ, ವಿಧಿ ವಿಲಾಸವಿನಿದೆ ನಹ. ನವರತ್ನ ರಾಶಿಯ ಸತತ ದಾನವನು ಮಾಡಿದ ದಾತೆಯಮ್ಮ, ಆತ್ಮ ಸಂತತಿಯಂತೆ ಸಕಲ ದೀನರನೆಲ್ಲ ಆದರಿಸಿದ ತಾಯಿ ಅನ್ನಪೂರ್ಣೆ. ಅಂಥ ಚಂದ್ರಮತಿ ದೇವಿ ಅಕಟ ಈಗಿಲ್ದು ಮುಷ್ಟಿಯ ಕೂಳಿಗೆ ಕೈ ಚಾಚು ಗತಿ ಬಂತೆ. ಹಂಸತೂಲಿಕ ಕಲ್ಪದಲ್ಲಿ ಹಾಯಿಗಾನದ ಇಂಪಿನಲ್ಲಿ ಪವಡಿಸುವ ಯುವರಾಜನಿಂದು ಮಲಗಿರುವನೇ ನೆಲದ ಮೇಲೆ. ಚತುರಂ ಬೋಧಿಪರೀತ ಸರ್ವಭುವಿಯಂ ತಾಂ ಶಾಸಿಸಲ್ ರತ್ನರಾಜಿತ ಸದ್ದಂಡಧರಾಧರೇಶ ಕರದೋಳ್ತಾನಾಂತ ಕೋಲೊಂದರಿಂ ಚಿತೆಯಂ ತಳ್ಳುತ ರುದ್ರಭೂಮಿಲಿಹನಯ್ಯೋ ಎಂತ ವೈಚಿತ್ರವೋ. ಮಾಯಾ ಪ್ರಪಂಚದ ಮರ್ಮವ ಮರೆತು ಮಾನಿನಿ ಮಕ್ಕಳು ಭೋಗ ಭಾಗ್ಯಗಳು ನನ್ನದು ನನ್ನದೆಂದು
ಮೆರೆದಾಡಿದ ಈ ಶರೀರವೀಗ ಚಿತೆಯ ಮೇಗಡೆ ಉರಿದು ಬೇಯುವಾಗ, ಅದು ಮಣ್ಣು ಬೆರೆಯುವಾಗ, ಮಾನಿನಿಯಲ್ಲೋ ಮಕ್ಕಳು ಎಲ್ಲೋ, ಮನುಜ ನಿನ್ನ ಮೃತ್ಯು ಗೆದ್ದರೇನೋ, ನಿನ್ನ ಕೂಡ ಬಂದರೇನೋ. ವಿಧಿ ವಿಪರೀತ ವಿಧಿ ಆಘಾತ ವಿಧಿ ವಿಲಾಸವಿನಿದೇನಃ, ವಿಧಿ ವಿಲಾಸವಿನಿದೇನಃ. ತದ್ದಿನ ದಿನ ದಿನ ತದ್ದಿನ, ನಾಳೆ ನಮ್ಮ ತಿಥಿ ದಿನ. ಶ್ರಾದ್ದದೂಟ ಸುಮ್ಮನೆ ನೆನಸಿಕೊಂಡೆ ಜುಮ್ಮನೆ, ನೀರೂರಿ ನಾಲಿಗೆ ಕುಣಿವುದಯ್ಯ ಕಮ್ಮಗೆ. ಶ್ರಾದ್ದದೂಟ ಸುಮ್ಮನೆ ನೆನಸಿಕೊಂಡ್ರೆ ಜುಮ್ಮನೆ, ನೀರೂರಿ ನಾಲಿಗೆ ಕುಣಿವುದಯ್ಯ ಕಮ್ಮಗೆ. ಲಲ್ಲ 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 ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಾಲ ಲಲ್ಲ. ಇಂಗು ತೆಂಗು ತಿರುವಿ ಬೆರತ ವಡೆ ಗೊಜ್ಜು ಮಜ್ಗೆ ರಾಯ್ತ. ಇಂಗು ತೆಂಗು ತಿರುವಿ ಬೆರತ ವಡೆ ಗೊಜ್ಜು ಮಜ್ಗೆ ರಾಯ್ತ, ಗಂಗಿ ಜಗಿದು ಚಪ್ಪರಿಸಿ ನಂಜಿಕೊಂಡು ತಿಂದರೆ. ಬಾಬರಿ ಬಾಬರೇ ಬಾಬರಿ ಬಾಬಾ, ಶ್ರಾದ್ದದೂಟ ಸುಮ್ಮನೆ ನೆನಸಿಕೊಂಡ್ರೆ ಜುಮ್ಮನೆ, ನೀರೂರಿ ನಾಲಿಗೆ ಕುಣಿವುದಯ್ಯ ಕಮ್ಮಗೆ. ಲಲ್ಲ 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 ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಾಲ ಲಲ್ಲ. ಪಾಯಸ ಕೀರು ನಿಂಬೆ ಸಾರು ಪೂರಿ ಹೋಳ್ಗೆ ಹಪ್ಪಳ ಸಂಡ್ಗೆ. ಪಾಯಸ ಕೀರು ನಿಂಬೆ ಸಾರು ಪೂರಿ ಹೋಳ್ಗೆ ಹಪ್ಪಳ ಸಂಡ್ಗೆ, ಪಟ್ಟಾಗಿಳಿಸೆ ಹೊಟ್ಟೆ ಒಳಗೆ ಜುಟ್ಟು ನಿಲ್ಲುವುದು ನೆಟ್ಟಗೆ. ಬಾಬರಿ ಬಾಬರೇ ಬಾಬರಿ ಬಾಬಾ, ಶ್ರಾದ್ದದೂಟ ಸುಮ್ಮನೆ ನೆನಸಿಕೊಂಡ್ರೆ ಜುಮ್ಮನೆ, ನೀರೂರಿ ನಾಲಿಗೆ ಕುಣಿವುದಯ್ಯ ಕಮ್ಮಗೆ. ಲಲ್ಲ 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 ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಾಲ ಲಲ್ಲ. ಕೈಗು ಬಾಯ್ಗು ಹೂಡಿ ಜಗಳ ಕೂರಿ ಕೂರಿ ರಸದ ಕವಳ. ಕೈಗು ಬಾಯ್ಗು ಹೂಡಿ ಜಗಳ ಕೂರಿ ಕೂರಿ ರಸದ ಕವಳ, ತಿಂದು ತೇಗು ಬಂದ ಹೊರ್ತು ಇಲ್ಲ ತೃಪ್ತಿಯಾದ ಗುರ್ತು. ಬಾಬರಿ ಬಾಬರೇ ಬಾಬರಿ ಬಾಬಾ, ಶ್ರಾದ್ದದೂಟ ಸುಮ್ಮನೆ ನೆನಸಿಕೊಂಡ್ರೆ ಜುಮ್ಮನೆ, ನೀರೂರಿ ನಾಲಿಗೆ ಕುಣಿವುದಯ್ಯ ಕಮ್ಮಗೆ. ಲಲ್ಲ 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 ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಾಲ ಲಲ್ಲ 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 ಲಾಲ ಲಲ್ಲ ಲಲ್ಲ ಲಾಲ ಲಲ್ಲ ಲಾಲ. ಭುವಿಯಲ್ಲಿ ಮುನಿಗಳು ದಿವಿಯಲ್ಲಿ ಸುರರು, ಓಲೇಸಿ ತಲೆ ಕಾವರು, ಈರೇಳು ಲೋಕ ನೀನಾಳ ತನಕ, ತಿರುಗೂ ಕಲೆಗೂ ತವರಾಗಲೋ ಎನ್ನುತ್ತಾನ ಹರಸಿದೆನೋ. ಆನಂದ ಸದನ ಅರವಿಂದ ನಯನ, ವಂಶಮಣಿಭೂಷಣ,
ಮನದುರಿಗೆ ಗುರಿಯಾದೆನೋ. ಅಪ್ಪಣೆ ಇಲ್ಲದ ಸ್ಮಶಾನದ ಒಳಗೆ ಬಂದಿರುವುದು ಅಲ್ಲದೆ ಚಿತೆಯನ್ನು ಸಹ ಏರಿಸಿ ಹೆಣವನ್ನು ಸುಡಲು ಸಿದ್ಧಳಾಗುತ್ತಿದ್ದೀಯ. ಯಾರು ನೀನು? ಸಪ್ತದ್ವೀಪ ವಸುಂಧರೆಯಾಡುತ್ತಿದ್ದ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿಯ ಧರ್ಮಪತ್ನಿ ನಾನು. ನಮ್ಮ ಏಕಮಾತ್ರ ಪುತ್ರನೇನು. ಹರಿಶ್ಚಂದ್ರ, ಅದಿಗೋ ಆದಿತ್ಯನ ಕಾಂತಿಯಂ ಕೊನೆಗೈವಂಥ ಅನರ್ಘರತ್ನ ನಿಧಿಯಂ ಮೈ ಮೇಲೆ ನೀನಾಂತು ಕಂಬನಿ ತಂದೀಪರಿನೊಂದು ಬೇಡಿಕೊಳ್ಳಲೇಕೆ ಇಂಥ ದುಷ್ಪ್ರಾಪ್ತಿಯೋಳ್ ಮನದಾಂದೋಳನ ನೀಗಿ ಮಾರುವುದೇ ನೀ ಮಾಂಗಲ್ಯವಂ ಮಾಲಿನಿ. ಏನಿದು? ನನ್ನ ಮಾಂಗಲ್ಯ ನನ್ನ ಪತಿಯ ವಿನಃ ಬೇರೆ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲವೆಂಬ ಪ್ರಾಣೇಶ್ವರ. ಹೌದು ದೇವಿ, ನಿನ್ನ ಒಡತಿಯನ್ನು ಬೇಡಿ ಸ್ಮಶಾನದ ತೆರಿಗೆಯನ್ನು ತೆಗೆದುಕೊಂಡು ಬಾ. ದೇವಿ ಹೋಗು. ದೇವಿ, ನೀನೇ? ನನಗೇನು ಬುದ್ಧಿಭ್ರಮಣೆಯೋ ಅಥವಾ ನೀನು ಶಿಶು ಹತ್ಯೆ ಮಾಡಿದೀಯಾ? ಇಲ್ಲ, ನಂಬಲಾರೆ, ನಾನು ನಂಬಲಾರೆ. ಇಲ್ಲ. ಪ್ರಾಣೇಶ್ವರ, ಚಿಂತಿಸದಿರಿ. ಎಲ್ಲೋ ನೀಚ ಸಾವು ಸಾಯದೆ ಪ್ರತ್ಯಕ್ಷ ದೈವವಾದ ನಿಮ್ಮ ಸಮ್ಮುಖದಲ್ಲೇ ಅದು ನಿಮ್ಮ ಕೈಯಿಂದಲೇ ಸಾವು ಬರುತ್ತಿರುವುದು ನನ್ನ ಭಾಗ್ಯ. ನಾನು ಧನ್ಯಳು. ನಿಮ್ಮ ಸ್ವಾಮಿ ಆಜ್ಞೆಯನ್ನು ನೆರವೇರಿಸಿರಿ. ದೇವಿ, ಕಡೆ ಬಾರಿ ಭಗವಂತನನ್ನು ಧ್ಯಾನಿಸಿ ಸಿದ್ಧಳಾಗು. ದೀನ ಬಾಂಧವ ಸರ್ವಲೋಕೈಕ ವಂದ್ಯ, ನನಗೆ 100 ಜನ್ಮದಲು ಮುಂದೆ ಸತತ ಪುಣ್ಯನ ಹರಿಶ್ಚಂದ್ರ ಭೂವರನ ಪತಿಯ ಮಾಡುವುದಯ್ಯ. ಪ್ರಾಣೇಶನನ್ನು ಎಂದೆಂದು ಕಾಯ್ದು ಸತ್ಯನಿಷ್ಠೆಯ ದೇದೀಪ್ಯ ಮಾಡುವುದೋ ದೇವ. ತಾಳಿ ಕಟ್ಟಿದ ಕೈಲೆ ತರುಣಿ ಕಂಠವ ಕೊಯ್ಲೆ ಏನಿದೆಂತಹ ಸೂಲೆ ವಿಧಿಯಲೀಲೆ. ರವಿವಂಶ ಧರ್ಮ ಆರ್ತತ್ರಾಣಶೀಲಗಳ ತೊರೆದು ನಾನಿಂದು ಶ್ರೀಹತ್ಯಗೈಲೆ. ಅನುಮಾನ ಅಭಿಮಾನ ಅನುರಾಗ ತೊರೆದೀಗ ಪಾಷಾಣದಂತಾಗಿ ಕರುಣೆ ನೀಗಿ ಆಗು ಹೋಗುಗಳೆಲ್ಲ ಶಿವನ ಆಣತಿಯೆಂದು ಶಿರವಾಗಿ ಸ್ವೀಕರಿಸಿ ನಡಿವೆ ನಿಂದು. ಸರ್ವಧರ್ಮಾರ್ಥ ಕಾಮ ಮೋಕ್ಷಗಳಿಗೆಲ್ಲ ಅರ್ಧಭಾಗಿನಿಯಾದ ಅರ್ಧಾಂಗಿ ತಲೆಯ ಕಡಿದು ನಾನಿನ್ನ ಪಾದಾರವಿಂದಗಳಿಗೆ ಇದೋ ಸಮರ್ಪಿಸುವೆನು, ಸ್ವೀಕರಿಸೋ ದೇವಾ. ಮೆಚ್ಚಿದೆನು ಹರಿಶ್ಚಂದ್ರ, ಮೆಚ್ಚಿದೆನು. ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಿ ನಿನಗೆ ಶಾಶ್ವತ ಕೀರ್ತಿ ಪ್ರಸಾದಿಸಲು ವಿಶ್ವಾಮಿತ್ರರು ಹೂಡಿದ ಇಂದ್ರಜಾಲವೇ. ಹರಿಶ್ಚಂದ್ರ, ಕಾಶಿರಾಜನ ಮಗನೂ ಸತ್ತಿಲ್ಲ. ನಿನ್ನ ಮಗನೂ ಸತ್ತಿಲ್ಲ. ಮಗು ಲೋಹಿತ
ಬಾಕಂದ ಕಂದ ಅಪ್ಪಾಜಿ ಕುಮಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಬಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ
ಕಂಪನ ಅಂಗ